विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुब्रह्मा गुरु विष्णुः गुरुदेवो महेश्वरः गुरुसाक्षात् परब्रह्म तस्मै श्री गुरवे नमः। तस्मै श्री गुरवे नमः। ॐ शान्ति शान्ति शान्ति। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा सति। சீரொன்னொத்து புல் திருவேங்கடமுடையான் பாரொன்னச் சொன்ன பழமொழியுள் ஓரன்னொத்தானே அமையாதோ தாரணியில் வாழ்வார்க்கு வானேர போமளவும் வாழ்வு. ಎಲ್ಲರಿಗೂ ನಮಸ್ಕಾರ. ಈ ಗೀತಾರ್ಥ ಸಂಗ್ರಹದಲ್ಲಿ ಪದ್ಯಕ್ಕೆ ಹೋಗಕ್ ಮುಂಚೆ ಸ್ವಲ್ಪನೇ ಅವತಾರಿಕೆ ಅಂತ ನೋಡ್ಬಿಟ್ಟು ಆಮೇಲೆ ಪದ್ಯಗಳಿಗೆ ಹೋಗೋಣ. ಈ ಗೀತಾರ್ಥ ಸಂಗ್ರಹ ಅಂತ ಮೊದಲು ಆಕ್ಚುಲಿ ಬರೆದವರು ಆಳವಂದಾರ ಅವರು ಬರೆದ್ರು. ಅವರು 6 ಅದು ಸಂಸ್ಕೃತದಲ್ಲಿತ್ತು, ಆ ಪದ್ಯ ಸಂಸ್ಕೃತದಲ್ಲಿತ್ತು. ಅದಕ್ಕೆ ತಮಿಳಲ್ಲಿ ನಾವು ನೋಡಿದೀವಲ್ಲ, ಎಲ್ಲಾ ಗ್ರಂಥಗಳನ್ನು ವೇದಾಂತ ದೇಶಿಕರು ಯಾವ್ದೆಲ್ಲ ತಮಿಳಲ್ಲಿತ್ತೋ ಅದನ್ನೆಲ್ಲ ಸಂಸ್ಕೃತದಲ್ಲಿ ಮಾಡಿದ್ದಾರೆ. ಹಾಗೆ ಯಾವ್ದೆಲ್ಲ ಸಂಸ್ಕೃತದಲ್ಲಿತ್ತೋ ಆದಷ್ಟು ಅದನ್ನೆಲ್ಲ ತಮಿಳಿಗೆ ತರ್ಜುಮೆ ಮಾಡಿದ್ದಾರೆ. ಹಾಗೆ ಆಳವಂದಾರದ್ದು ಮಾಡ್ಬೇಕಾದ್ರೆ 6 ಷಟ್ಕಗಳು ಅಂತ ಹೇಳ್ತಾರೆ. ಷಟ್ಕಗಳು ಅಂತ ಹೇಳಿದಾಗ ಮುಖ್ಯವಾಗಿ ಪಾರ್ಥಸಾರಥಿಯಾಗಿ ಇದರಲ್ಲಿ 18 ಶ್ಲೋಕ ಅಂತಿದ್ರೆ 6 ಅಂತ, ಒಂದು 2 ತನಿಯನ್ನು ಒಂದು ಫಲಶ್ರುತಿ ಅಂತ ಇಟ್ಕೊಂಡ್ರು 21 ಶ್ಲೋಕ. ಈ ಇದರಲ್ಲಿ ಒಂದೊಂದು ಷಟ್ಕಗಳನ್ನಾಗಿ ಅವರು 3 ಷಟ್ಕಗಳನ್ನಾಗಿ ವಿಭಾಗಿಸ್ಕೊಳ್ತಾರೆ. ಯಾರು ವೇದಾಂತ ದೇಶಿಕರು. ಆಳ್ವಂದಾರು ಹೇಳಿದ್ದು ಹಾಗೇನೆ ಅದನ್ನೇ ಅದೇ ರೀತಿ ಫಾಲೋ ಮಾಡ್ತಾರೆ ಅವರು. ಇಲ್ಲಿ ಅದು ಗೀತಾರ್ಥ ಸಂಗ್ರಹ ಅಂತ ಬರೆದ್ರು. ಹಾಗೇನೆ ಭಾಷ್ಯಕಾರರು ಅಷ್ಟೇ ಗೀತಾ ಭಾಷ್ಯ ಕೂಡ ಬರೆದಿದ್ದಾರೆ. ಆ ಗೀತಾ ಭಾಷ್ಯವನ್ನ ಇಟ್ಕೊಂಡು ಆಳವಂದಾರ ಗೀತಾರ್ಥ ಸಂಗ್ರಹ ಇಟ್ಕೊಂಡು ಮುಖ್ಯವಾಗಿ ಇದು ಆಳವಂದಾರ್ಗೆ ಮಾತು ಕೊಟ್ಟಿದ್ರಲ್ಲ, ಯಾವುದು ಗೀತಾ ಭಾಷ್ಯ ಶ್ರೀ ಭಾಷ್ಯ ಬರಿತೀನಿ ಅಂತೆಲ್ಲಾನು. ಹಾಗೇನೆ ಭಗವದ್ ರಾಮಾನುಜರು ಕೂಡ ಗೀತಾ ಭಾಷ್ಯವನ್ನ ಬರೆದಿದ್ದಾರೆ. ಭಗವದ್ ರಾಮಾನುಜರು ಬರ್ತಾರೆ ಗೀತಾ ಭಾಷ್ಯ ಎಷ್ಟು ಸಂಕ್ಷಿಪ್ತವಾಗಿದೆ ಅಂತ ಹೇಳಿದ್ರೆ, ಅಂದ್ರೆ ಒಂದೊಂದು ಪದ ಕಾಮೆಂಟ್ರಿನಲ್ಲಿ ಅವ್ರ ವಾಕ್ಯಗಳಿಗೆ ಎಷ್ಟು ನಮ್ಗೆ ವ್ಯಾಖ್ಯಾನ ಯಾರಾದ್ರೂ ಅಷ್ಟು ದೀರ್ಘವಾಗಿ ಮಾಡ್ಬೇಕು, ಏನು ನಮಗೆ ಅಷ್ಟು ಸುಲಭವಾಗಿ ಅರ್ಥ ಆಗ್ಬಿಡೋದಿಲ್ಲ. ಹಾಗಾಗಿ ಇದನ್ನ ಸ್ವಲ್ಪ ಅರ್ಥ ಆಗೋ ತರ ತಮಿಳು ಭಾಷೆಯಲ್ಲಿ ಬರೆದು ಕೊಟ್ಟಿದ್ದಾರೆ. ಈ ಗೀತಾರ್ಥ ಅದು ಸಾಲದು ಅಂತ ವೇದಾಂತ ದೇಶಿಕರು ಗೀತಾರ್ಥ ಸಂಗ್ರಹ ರಕ್ಷೆ ಅಂತ ಕೂಡ ಬರೆದ್ರು ಅವರು. ಆ ಗ್ರಂಥವನ್ನ ಒಂದು ರಹಸ್ಯ ಗ್ರಂಥ ಅದು ಗೀತಾರ್ಥ ಸಂಗ್ರಹ. ಅದು ಯಾವ್ದಾದ್ರು ಏನಾದ್ರೂ ಮುಖ್ಯವಾದ ಅರ್ಥ ಹೇಳಕ್ಕೆ ಬಿಟ್ಟೋಗಿದ್ರೆ ಆ ಗೀತಾರ್ಥ ಸಂಗ್ರಹ ರಕ್ಷೆನಲ್ಲಿ ನೋಡಿದ್ರೆ ಸಿಕ್ಬಿಡುತ್ತೆ ನಿಮ್ಗೆ. ಆ ತರ ಈ ಬೇಲಿ ಹಾಕಿ ಒಂದು ಹೊಲವನ್ನ ಕಾಯ್ತಾರಲ್ಲ, ಆ ತರ ಪೈರಿಲ್ ಕಳೆಪೋಲ್ ಹಸುರರೈ ಕಾಯ್ದಾನಂತ ಅವ್ರು ಹಾಡ್ತಾರೆ, ಭಗವಂತನಿಗೆ ಹೇಳ್ತಾರೆ. ಆದ್ರೆ ವೇದಾಂತ ದೇಶಿಕರೇನೆ ನಮ್ಮ ಸಂಪ್ರದಾಯಕ್ಕೆ ಬೇಲಿ ಹಾಕಿ ಕಾದವ್ರವರು. ಸಂಪ್ರದಾಯ ಎಲ್ಲ ಮಾಡಿಕೊಟ್ರು, ಅದೇ ವಿಷಯ. ದೊಡ್ಡವರು ಪೂರ್ವಾಚಾರ್ಯರು ಎಲ್ಲ ಮಾಡಿ ಇದ್ದಾರೆ. ಆದ್ರೆ ಸಂಪ್ರದಾಯವನ್ನ ಕಾಯ್ಬೇಕಲ್ಲ, ಆ ಕಾಯಕ್ಕೆ ಬೇಲಿ ಹಾಕಿ ಕೊಟ್ಟವ್ರೆ ವೇದಾಂತ ದೇಶಿಕರು. ಅದೆಲ್ಲ ಇಲ್ಲದೆ ಹೋದ್ರೆ ಎಲ್ಲ ಅದ್ವೈತಿಗಳು ಬಂದು ಮೇಯ್ದ್ ಬಿಡ್ತಾ ಇದ್ರು ಅಂತ. ಶ್ರೀ ವೈಷ್ಣವ ಸಿದ್ಧಾಂತನೇ ಇರ್ತಾ ಇರ್ಲಿಲ್ಲ, ಬಂದು ಮೇಯ್ದ್ ಬಿಡ್ತಾ ಇದ್ರು ಅಂತ. ಏನು ಅಷ್ಟು ಶ್ರೀ ವೈಷ್ಣವ ಸಿದ್ಧಾಂತ ಇರ್ಲೇಬೇಕು ಅಂತ ಏನು ಅಂದ್ರೆ ಈ ಬೇರೆ ಏನಕ್ಕೂ ಅಲ್ಲ. ಇದ್ರಲ್ಲೆಲ್ಲ ಮೂಲತಃ ನಮ್ಮ ಶರಣಾಗತಿ ಇವು ಎಲ್ಲ ಹೇಳಿರೋದು ಉಪನಿಷತ್ತಲ್ಲೇ. ಉಪನಿಷತ್ತು ಪ್ರಸ್ಥಾನತ್ರಯಗಳೆಲ್ಲಾನು ಮೂಲವಾಗಿ ಎಲ್ಲ ಹಿಂದೂ ಸನಾತನ ಧರ್ಮಕ್ಕೆ ಸೇರಿದ್ದು. ಯಾರೊಬ್ರು ಶ್ರೀ ವೈಷ್ಣವ ಧರ್ಮಕ್ಕೆ ಅಂತ ಪ್ರತ್ಯೇಕವಾಗಿ ಏನು ಇಲ್ಲ. ಆದ್ರೆ ನನ್ನ ಮುಂದುವರಿಸ್ಕೊಂಡು ಹೋದವರು ವೇದಾಂತ ಮಾರ್ಗದಲ್ಲಿ ಹೋದವರು ಭಗವದ್ ರಾಮಾನುಜರು ಗೀತಾ ಭಾಷೆ ಆಗ್ಲಿ ಅಥವಾ ಶ್ರೀ ಭಾಷೆ ಆಗ್ಲಿ ಅದನ್ನೆಲ್ಲ ಹೇಳ್ಬೇಕಾದ್ರೆ ವೇದಾಂತ ಮಾರ್ಗದಲ್ಲಿ ಜನಗಳನ್ನ ಉತ್ತೇಜನಗೊಳಿಸಿ, ಮುಮುಕ್ಷುಗಳಾಗಕ್ಕೆ ಉತ್ತೇಜನಗೊಳಿಸಿ, ಎಲ್ಲರೂ ಮೋಕ್ಷಕ್ಕೆ ಹೋಗಿ ಸೌಖ್ಯವಾಗಿರ್ಬೇಕು ಅನ್ನೋ ಮಾರ್ಗವನ್ನ ನಮ್ಗೆ ತೋರಿಸ್ಕೊಟ್ರು. ಇದೊಂದಕ್ಕೇನೆ ನಾವು ಶ್ರೀ ವೈಷ್ಣವ ಸಿದ್ಧಾಂತ ಅಂತ ಹೆಗ್ಗಳಿಕೆ ಅಂತ ನಾವು ಹೇಳ್ಕೊಳ್ಳೋದು. ಯಾಕೆಂದ್ರೆ ಮತ್ತೆ ಮತ್ತೆ ಸಂಸಾರದಲ್ಲಿ ನಾವು ಬರೋದು ಬೇಡ, ನಾವು ಸುಖವಾಗಿ ಹೋಗಿ ಸೌಖ್ಯವಾಗಿ ಇರೋಣ ಅಂತ.
ಎಲ್ಲರೂ ಅದನ್ನೇ ಹೇಳೋದು. ಯಾವಾಗ ಭೀಷ್ಮರು ಶರಶೈಲಿದ್ದಾಗ ಕೂಡ ಹೋಗಿ ಅವ್ರ ಹತ್ರ ಎಲ್ಲ ಒಳ್ಳೆ ವಿಷಯಗಳಿದೆ ಕೇಳ್ಕೊ ಅಂತ ಹೇಳ್ತಾನೆ. ಕೃಷ್ಣನಿಗೆ ಗೊತ್ತಿದ್ರೆ ಕೂಡ ತನ್ನ ಬಾಯಿಂದ ಹೇಳಲ್ಲ, ನೀವು ಹೋಗಿ ಅವ್ರ ಹತ್ರ ಕೇಳ್ಕೊಳ್ಳಿ ಅಂತ ಹೇಳ್ತಾನೆ. ಅವ್ರ ಹತ್ರ ಕೇಳ್ಕೊಂಡಾಗ ಅವನದೇ ಹೇಳ್ತಾನೆ, ಪರಮಾತ್ಮ ಅನ್ನೋ ನಾರಾಯಣ ತತ್ವ ಒಂದು ಬಿಟ್ರೆ ಬೇರೆ ಯಾವ್ದು ನಮ್ಮನ್ನ ಕಾಪಾಡೋಕ್ಕಾಗಲ್ಲ ಸಂಸಾರದಿಂದ ಅಂತ ಯುಧಿಷ್ಠಿರನಿಗೆ ಉಪದೇಶವಾಗಿ ಹೇಳ್ತಾರೆ. ಹಲೋ ಹಲೋ, ಇದು ಕ್ಲಾಸ್ ಅಲ್ಲಿ ಇದ್ದೀನಿ. ಹಾ ನೋಡ್ತೀನಿ ಒಂದು ನಿಮಿಷ. ಓಕೆ. ಸಾರಿ ಇಂಟ್ರಪ್ಷನ್ಗೆ. ಅದು ಅರ್ಜೆಂಟ್, ಕ್ಷಮೆ ಇರ್ಬೇಕಾ. ಈ ಗೀತಾರ್ಥ ಸಂಗ್ರಹ ರಕ್ಷೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಅದರ ಒಂದು ಬೇಲಿಯನ್ನ ಹಾಕಿ ಕಾರಣ ಏನಪ್ಪಾ ಅಂತ ಹೇಳಿ ಇಷ್ಟೇನೆ, ಯಾರಿಗೂ ಯಾವ ಕಾರಣಕ್ಕೂ ಮೋಕ್ಷ ಅನ್ನೋದು ತಪ್ಪು ಹೋಗ್ಬಾರ್ದು ಅಂತ ಅಷ್ಟೇನೆ. ಯಾಕಂದ್ರೆ ಇರೋದು ಒಂದು ಜನ್ಮ, ಮನುಷ್ಯ ಜನ್ಮ, ಅದನ್ನ ಸಾರ್ಥಕವಾಗಿ ಉಪಯೋಗಿಸ್ಕೊಂಡು ಸನ್ಮಾರ್ಗದಲ್ಲಿ ಹೋಗಿ ಪಡ್ಕೊಳ್ಳೋಣ ಅಂತ. ಇದನ್ನ ಈ 32 ಶ್ಲೋಕಗಳನ್ನ ಆಳವಂದಾರ ಬರೆದ್ರು. ಇವರು 21 ಶ್ಲೋಕವನ್ನು ಬರೀತಾರೆ. ಈ ಗೀತೆಯಲ್ಲಿ ಇರುವಂತಹ ವಿಷಯಗಳು 18 ಅಧ್ಯಾಯ ಎಲ್ಲರಿಗೂ ಗೊತ್ತೇ ಗೊತ್ತು. ಈ 18 ಒಂಥರ ಚಾಮಿಂಗ್ ನಂಬರ್. ಹೇಳ್ತಾರಲ್ಲ ನಾರಾಯಣಾಚಾರ್ಯಗಳು ಅವರು ಇದ್ರಲ್ಲಿ ಹೇಳ್ಬೇಕಾದ್ರೆ ಬರೀ 18 ಬರೀ ಇದಕ್ ಮಾತ್ರ ಅಂತ ತಿಳ್ಕೊಬೇಡಿ, ರಾಮಾಯಣಗೆ ಮಹಾಭಾರತಕ್ಕೆ ಪರ್ವ ಹಾಗೆ ಭಗವದ್ಗೀತೆಗೆ ಅಂತೆಲ್ಲ ಅನ್ಕೋಬೇಡಿ. ರಾಮಾಯಣದಲ್ಲೂ 18 ನಂಬರೇ ಮ್ಯಾಜಿಕಲ್ಲು. 18ನೇ ನಂಬರಲ್ಲೇನೆ ರಾಮ ಹುಟ್ಟೋದು ಪರ್ವದಲ್ಲಿ ಅಂತ ರಾಮ ಹುಟ್ಟೋದು ಅಂತ ಆಶ್ಚರ್ಯಕರವಾಗಿ 18ನೇ ನಂಬರ್ಗೆ ಒಂದು ವಿಚಾರವನ್ನ ಹೇಳ್ತಾರೆ. ಆ ತರ 18 ಅಧ್ಯಾಯದಲ್ಲಿ 3 ಷಟ್ಕವನ್ನಾಗಿ ಭಾಗಿಸ್ಕೊಳ್ತಾರೆ. 3 ಷಟ್ಕ ಅಂದ್ರೆ 6 ಅಧ್ಯಾಯ ಒಂದು ಅಂತ. ಈ ಮೊದಲನೇ ಷಟ್ಕದಲ್ಲಿ, ಷಟ್ಕ ಅಂದ್ರೆ ಒಂದಿದು ಹೇಗೆ ತಿರುಪಾವಲ್ಲಿ 6 ಅಂತ ಇದ್ ಮಾಡ್ಕೊಂಡ್ರು, ಅದೇ ತರ ಇಲ್ಲಿ 3 ತರ ಭಾಗ ಮಾಡ್ಕೊಳ್ತಾರೆ. ಭಾಗ ಮಾಡ್ಕೊಂಡು ಮೊದಲನೇದ್ರಲ್ಲಿ ಕರ್ಮಯೋಗ ಮತ್ತು ಜ್ಞಾನಯೋಗದ ಬಗ್ಗೆ ನಮ್ಗೆ ತಿಳಿಸ್ಕೊಡ್ತಾರೆ. ಮಾರ್ಗಗಳು ಅನೇಕ ಭಗವಂತನನ್ನ ಸೇರಕ್ಕೆ ಯಾರಿಗೆ ಯಾವ್ದು ಬೇಕಾದ್ರೂ ಆರಿಸ್ಕೊಡ್ಬೋದು. ಅದರಿಂದ ಭಗವಂತ ಯಾವ್ದನ್ನು ಬಲವಂತ ಪಡಿಸೋಲ್ಲ, ಎಲ್ಲ ಮಾರ್ಗವನ್ನು ಉಪದೇಶ ಮಾಡ್ತಾರೆ. ಭಗವಂತ ಶ್ರೀಕೃಷ್ಣನಾಗಿ ಅವತಾರ ಮಾಡಿದ್ದೇನೆ ಭಗವದ್ಗೀತೆ ಉಪದೇಶ ಮಾಡಕ್ಕೇನೆ. ಹಾಗೆ ನೋಡಿದ್ರೆ ಭೂಭಾರ ಇಳಿಸೋದು, ಅಲ್ಲಿ ತೇರ್ತಟ್ಟಲ್ಲಿ ಕೂತ್ಕೊಂಡು ಯುದ್ಧ ಮಾಡಿದ್ದೆಲ್ಲ ಸೆಕೆಂಡರಿ. ಆದ್ರೆ ಅದೆಲ್ಲ ಆದ್ಮೇಲೆ ಈ ತರ ಒಂದು ಗ್ರಂಥ ತನ್ನ ಬಾಯಿಂದ
ತನ್ನ ಅಮೃತವಾದ ಒಂದು ಬಾಯಿಂದ ತನ್ನ ನುಡಿಯನ್ನ ತಾನೇ ಬಾಯಿಂದ ಹೇಳಿದ ಉಪದೇಶ ಇಡೀ ಜಗತ್ತಿಗೆ ಅರ್ಜುನನಿಗೆ ಮಾತ್ರ ಅಲ್ಲ, ಅರ್ಜುನ ಒಬ್ಬ ವ್ಯಾಜ ಅಷ್ಟೇ, ವ್ಯಾಜವಾಗಿ ಇಟ್ಕೊಂಡು ಹೇಳಿದ್ದು ನಮಗೆಲ್ಲಾನು. ಎಷ್ಟು 5,000-6,000 ವರ್ಷಗಳಾಯಿತು ಅಂತ ಹೇಳ್ತಾರೆ. ಇನ್ನು ಎಲ್ಲ ಎಷ್ಟು ಭಾಷೆಗಳಲ್ಲಿ ಅದನ್ನ ಭಾಷಾಂತರ ಮಾಡಿದ್ದಾರೆ. ಅದರಲ್ಲಿರೋ ವಿಷಯ ಅದು ಅಷ್ಟು ಮುಖ್ಯವಾದ ವಿಷಯ. ಯಾಕಂದ್ರೆ ಎಲ್ಲರಿಗೂ ಸಂಸಾರ ಅಂದ್ರೆ ಜೀವನ ಸುಗಮ ಆಗೋಕೆ ಒಂದು ಫಾರ್ಮುಲಾ ಅಂತ ಹೇಳ್ತಾರಲ್ಲ, ಎಲ್ಲರಿಗೂ ಅದೇ ತಾನೇ ಬೇಕು. ಯಾವ್ದೋ ಒಂದು ಈಸಿ ಫಾರ್ಮುಲಾ ಇದ್ರೆ ಹೇಳ್ಬಿಡಿ ನೀವು ಅಂತ ಹೇಳ್ತಾರಲ್ವಾ. ಆ ತರ ಸುಲಭವಾಗಿ ನಮಗೆ ಬೇಕು ಅಂತ ಇದ್ರೆ ಅದು ಭಗವದ್ಗೀತೆಯಲ್ಲಿ ನಮಗೆ ಸಿಗತ್ತೆ. ಆಲ್ ಯರ್ ಕ್ವೆಶನ್ಸ್ ಆರ್ ಆನ್ಸರ್ಡ್. ಎಲ್ಲ ಶೋಕಗಳಿಗೆ, ದುಃಖಗಳಿಗೆ, ಎಲ್ಲದಕ್ಕೂ ಅಲ್ಟಿಮೇಟ್ ಅಂತ ಹೇಳ್ತಾರಲ್ಲ, ಆ ತರ ಅದು ನಮ್ಗೆ ತಿಳಿಸ್ಕೊಡುತ್ತೆ. ಅದಕ್ಕೋಸ್ಕರ ಮಾರ್ಗಗಳು ಬೇಕಾದಷ್ಟು ಇವೆ, ಇಲ್ಲ ಅಂತಲ್ಲ. ಶಾಸ್ತ್ರದಲ್ಲಿ ಹೇಳಿರುವಂತದ್ದು ಬೇಕಾದಷ್ಟು ಮಾರ್ಗ ಇದೆ. ಎಲ್ಲ ಉಪನಿಷತ್ತುಗಳಲ್ಲಿ ಹೇಳಿರುವಂತದ್ದು ಎಲ್ಲ ಮಾರ್ಗವನ್ನು ಇದರಲ್ಲಿ ತಿಳಿಸ್ಕೊಡ್ತಾನೆ. ಯಾವ್ದು ಯಾರಿಗ್ ಬೇಕಾದ್ರೂ ಆರಿಸ್ಕೊಳ್ಳಿ ಅನ್ನೋತ್ರ ಕರ್ಮಯೋಗ ಜ್ಞಾನಯೋಗ ಮೊದಲನೇ ಶತಕದಲ್ಲಿ ಹೇಳುತ್ತೆ. ಮಧ್ಯದಲ್ಲಿ ಎರಡನೇದು ಇದರಲ್ಲಿ ಷಟ್ಕದಲ್ಲಿ ಭಕ್ತಿ ಯೋಗವನ್ನ ಹೇಳುತ್ತೆ. ಈ ಕಲಿಯುಗದಲ್ಲಿ ನಮಗಾಗೋದು ನಮ್ಗೆಲ್ಲ ಚೆನ್ನಾಗಿ ಗೊತ್ತು. ಭಕ್ತಿ ಪ್ರಪತ್ತಿ ಎರಡೇನೆ. ಈ ಕರ್ಮಯೋಗ ಜ್ಞಾನಯೋಗ ಎಲ್ಲ ಯಾರ ಕೈಲೂ ಮಾಡಕ್ ಆಗಲ್ಲ. ಆದ್ರೆ ಇರೋದು ಹೇಳ್ಬೇಕು ನೋಡಿ. ಇಷ್ಟರಲ್ಲಿ ಆಪ್ಷನ್ಸ್ ಎಲ್ಲ ಇದೆ. ಆಪ್ಷನ್ಸ್ ಇರ್ಬೇಕಾದ್ರೆ ಯಾವ್ದಾದ್ರು ಆಗುತ್ತೆ ಅಂತ. ಈ ಮೊದಲ ಅರ್ಥ ಇದೆಯಲ್ಲ, ಈ ಮೂರನೇ ಷಟಕದಲ್ಲಿ, ಆ ಮೊದಲನೇ ಅರ್ಧದಲ್ಲಿ ಚೇತನ ಅಚೇತನ ಮತ್ತು ಪ್ರಪನ್ನರ ಸ್ವರೂಪ ಇದೆಯಲ್ಲ, ಸ್ವರೂಪ ಸ್ವಭಾವ, ಈ ಮೋಕ್ಷದ ನಂತರ ಹಾಗೂ ಸರ್ವೇಶ್ವರನ ನಿಜ ನಿಲೈ, ಅವನ ಸರ್ವೇಶ್ವರನ ಹತ್ರ ಹೋದ್ರೆ ಅವರು ಹೇಗೆ ಇರುತ್ತೆ ಅನ್ನೋದನ್ನ, ಈ ಚೇತನ ಅಚೇತನ ಪದಾರ್ಥಗಳಿಗೆ ಮೋಕ್ಷಕ್ಕೆ ಮುಂಚೆ ಹೇಗಿರುತ್ತೆ, ಮೋಕ್ಷದ ನಂತರ ಹೇಗಿರುತ್ತೆ ಅನ್ನೋದನ್ನೆಲ್ಲ ತಿಳಿಸ್ಕೊಡುವಂಥದ್ದು ಆ ವಿಷಯಗಳು ಇದರಲ್ಲಿ ಮೊದಲನೇ ಅರ್ಧ, ಕೊನೆಯ ಷಟ್ಕದಲ್ಲಿ ಮೊದಲನೇ ಅರ್ಧದಲ್ಲಿ, ಅಂದ್ರೆ 3 ಅಂತ ಇಟ್ಕೊಳ್ಳಿ, ಅದು ಮೊದಲನೇ ಅರ್ಧದಲ್ಲಿ ಇದೆ. ಆ ಮೂರನೇ ಷಟ್ಕದ ಎರಡನೇ ಭಾಗದಲ್ಲಿ ಇದೆಯಲ್ಲ, ಅದರಲ್ಲಿ ಕರ್ಮಯೋಗ ಜ್ಞಾನಯೋಗ ಮತ್ತು ಭಕ್ತಿ ಯೋಗ ಎಲ್ಲವನ್ನು ತಿಳಿಸೋ ಶಾಸ್ತ್ರಗಳನ್ನು ಅವಲಂಬನೆ ಯಾರು ಮಾಡ್ತಾರೆ ಅಂದ್ರೆ ಭಗವಂತನನ್ನು ತಿಳಿದುಕೊಳ್ಬೇಕು ಅನ್ನೋದಕ್ಕೋಸ್ಕರ ತಿಳಿಸುತ್ತೆ ಅಷ್ಟೇನೆ. ಭಗವಂತನನ್ನ ಚೆನ್ನಾಗಿ ನಾವು ತಿಳ್ಕೊಳ್ಬೇಕು. ಭಗವಂತನಲ್ಲಿ ಸುಲಭವಾಗಿ ಹೋಗಿ ಅವನನ್ನ ಸೇರ್ಬೇಕು ಅಂದ್ರೆ ಒಂದೇ ಮಾರ್ಗ, ಬೇರೆ ಯಾವುದೂ ಇಲ್ಲ, ಶರಣಾಗತಿ. ಈ ಭಕ್ತಿ ಯೋಗ, ಕರ್ಮಯೋಗ, ಜ್ಞಾನಯೋಗಗಳೆಲ್ಲಾನು 3 ಅಷ್ಟೇನೆ. ಅದು ಶರಣಾಗತಿಯಲ್ಲೇ ಲೀನವಾಗುತ್ತೆ. ಆ ಶರಣಾಗತಿ, ಈ ಉಪಾಯಗಳೆಲ್ಲ ನಾವು ಯಾವ್ದು ಮಾಡಕ್ಕಾಗಲ್ವೋ ಆ ಸ್ಥಾನದಲ್ಲಿ ಭಗವಂತ ನಿಂತ್ಕೊಂಡು ನಮಗಾಗಿ ಅವನು ಮಾಡ್ತಾನೆ ಅಂತ. ಇವಾಗ ನೋಡಿ, ಇವಾಗ ನಮ್ಗೆ ಅರ್ಥ ಆಗುತ್ತೆ ಭಗವಂತ ಏನೆಲ್ಲ ತಾನೇ ಮಾಡ್ತಾನೆ. ಅಯ್ಯೋ ಬನ್ನಿ ಮೋಕ್ಷಕ್ಕೆ ಹೋಗಿ ಸೌಖ್ಯವಾಗಿರಿ ಅಂತ ಹೇಳ್ತಾನೆ, ಹೋಗೋದಿಲ್ಲ, ಕೇಳೋದಿಲ್ಲ, ಮಾಡ್ಕೊಳ್ಳೋದಿಲ್ಲ. ಉಪಾಯ ಇದೆ ಅಂತ ತಾನೇ ಬಂದು ನಿಂತ್ಕೊಂಡು ಶರಣಾಗತಿ ಏನೋ ಉಪಾಯ ಇದೆ, ಮಾಮೇಕಂ ಶರಣಂ ವ್ರಜ ಅಂತ ಹೇಳಿ ಭಗವದ್ಗೀತೆನಲ್ಲಿ ಎಲ್ಲವನ್ನ ಹೇಳ್ಕೊಡ್ತಾನೆ. ನನ್ನ ಕಾಲಿಗೆ ಬಿದ್ರೆ ಸಾಕು, ನೀವು ಇನ್ನೇನು ಮಾಡ್ಬೇಕಾಗಿಲ್ಲ. ಅಹಂ ತ್ವಾಂ ಸರ್ವ ಪಾಪೆಗೂ, ನಿಮ್ಮ ಎಲ್ಲ ಪಾಪಗಳನ್ನು ನಾನು ಹೋಗ್ಲಾಡಿಸ್ತೇನೆ, ಮೋಕ್ಷವನ್ನ ಕೊಡ್ತೇನೆ, ಮತ್ತೆ ನಿಮ್ಗೆ ಪುನರ್ಜನ್ಮ ಇಲ್ಲ ಅಂತ ಶುಚಃ. ನೆನೆ ದಿವಸ ನಾವು ನೋಡಿದ್ವಿ ಇದೇ ತರ ಆಶ್ವಾಸನೆ ಕೊಟ್ಟಿದ್ದು. ಇದನ್ನೇ ಇಡೀ ಭಗವದ್ಗೀತೆ ಸಾರ್. ಭಗವದ್ಗೀತೆನಲ್ಲಿ ಹೇಳಿದ್ದು ಇದೇನೆ. ಭಗವದ್ಗೀತೆ ಚರ್ಮ ಶ್ಲೋಕನೇ ನಿನ್ನೆ ನಾವು ಹೇಳಿದ್ದು ಕೂಡ ಅದು ಬರುತ್ತೆ ಇದರಲ್ಲಿ. ಈ ಪಾಶ್ರಗಳು ಒಂದೊಂದಾಗಿ ಹೋಗ್ಬೇಕಾದ್ರೆ ಚರ್ಮ ಶ್ಲೋಕನು ಆ ಪಾಶ್ರ ಕೂಡ ಇದ್ರಲ್ಲಿ ಬರುತ್ತೆ. ಹೀಗೆ ಈ ಮುಂಚೂಣಿಯಲ್ಲಿ ತೇರ್ಕಟ್ಟಲ್ಲಿ ನಿಂತ್ಕೊಂಡು ಸಾರಥಿ ತರ ಅವನು ಹೇಳಿದ್ದೆಲ್ಲ ಮಾಡಿ, ಕುದುರೆಗೆ ಕೊಳ್ಳು ತಣ್ಣಿ ಅಂತ ಇರುತ್ತೆ ಆತರ. ಈ ಇದು ಕೊಳ್ಳು ಅಂದ್ರೆ ಕನ್ನಡದಲ್ಲಿ ಹುರುಳಿ, ಕುದುರೆಗಳಿಗೆಲ್ಲ ಹುರುಳಿಯನ್ನ ನೆನೆಸಿದಾಗ ಯುದ್ಧ ಎಲ್ಲ ಆದ್ಮೇಲೆ ಊಟಕ್ಕೆ ಯುದ್ಧ ವಿರಾಮ ಬರುತ್ತಲ್ಲ, ಅವಾಗ ಹೋದಾಗ ಊಟಕ್ಕೆ ಫಸ್ಟ್ ಹೋಗ್ಬೇಕು ಅಂದ್ರೆ ಎಲ್ಲರೂ ಅವ್ರವ್ರ ಬಿಡಾರಗಳಿಗೆ ಹೋಗಿ ಊಟ ಮಾಡ್ಬಿಡೋರಂತೆ. ಕೃಷ್ಣ ಮೊದಲು ಆತರ ಮಾಡ್ತೀನಿ ಅಂತ ಅವನು ಹೋಗಿ ಲಾಯಕ್ಕೆ ಮೊದಲು ಕುದುರೆಗೆ ಬೆಳಗ್ಗೆನೆ ನೆನೆಸಿಟ್ಟ ಹುರುಳಿಯನ್ನ ತೆಗೆದು ಅದಕ್ಕೆ ಫ್ರೆಶ್ ಆಗಿ ಎಲ್ಲ ಕೊಟ್ಟು ಮೈಯೆಲ್ಲ ಸವರಿ, ಎಲ್ಲಾದ್ರೂ ಯುದ್ಧದಲ್ಲಿ ಅದಕ್ಕೆ ಗಾಯ ಆಗಿದೆಯಾ ಅಂತ ನೋಡಿ ಸವರಿ, ಅದಕ್ಕೆ ಏನ್ ಮಾಡ್ಬೇಕು ಚಿಕಿತ್ಸೆ ಮಾಡಿ ಅದನ್ನ ಮೈಯೆಲ್ಲ ತಡವಿ ಕೊಟ್ಟು, ಕುದುರೆಗಳಿಗೆ ಮಾಲಿಶ್ ಮಾಡಿದ್ರೆ ತುಂಬಾ ಇಷ್ಟ, ಅದನ್ನೆಲ್ಲ ಮಾಡಿ ಹುರಿದುಂಬಿಸಿ ಆಮೇಲೆ ಅದು ಸಂತೋಷವಾಗಿ ನೀರ್ ಕುಡಿದ ಮೇಲೆ ತಾನು ಬಂದು ಆಮೇಲೆ ಊಟ ಮಾಡ್ತಾ ಇದ್ದಾನೆ. ಎಂತ ಔದಾರ್ಯ ನೋಡಿ. ಭಗವಂತನ ಗುಣದಲ್ಲಿ ಹೇಳ್ಬೇಕು ಅಂದ್ರೆ ಕಲ್ಯಾಣ ಗುಣಗಣ ಅಂತ ಹೇಳ್ತಾರಲ್ಲ, ಆ ತರ ಭಗವಂತನ ಗುಣವನ್ನ ಎಲ್ಲ ತೋರಿಸ್ಕೊಡಂತ ಹಾಗೆ ಸಾರಥಿಯಾಗಿ ಅವನು ಮಾಡಿದ್ದು, ಉಪದೇಶ ಮಾಡಿದ್ದು ಆ ಭಗವದ್ಗೀತೆ ಎಲ್ಲರಿಗೋಸ್ಕರನು. ಅರ್ಜುನನಿಗೆ ಮಾತ್ರ ಅಂತ ಅನ್ಕೊಬಿಡಿ, ಏನೋ ಅವನಿಗೆ ಹೇಳಿದ್ರು ಅವ್ನು ಕೇಳ್ಕೊಂಡ ಯುದ್ಧ ಮಾಡ್ದ ಅಲ್ಲಿಗೆ ಆಗೋಯ್ತು ಅಂತಲ್ಲ.
ಇದೇನೆ ನಮ್ಮ ಹತ್ರ ಬಂದಿರೋ ಕಷ್ಟ. ಏನೋ ಒಂದು ಒಳ್ಳೆ ವಿಷಯ ಹೇಳಿದ್ರೆ ತಕ್ಷಣ ಮರ್ತೇ ಬಿಡೋದು, ಆಮೇಲೆ ಅದು ಏನು ಅಂತಾನು ಜ್ಞಾಪಕ ಇಲ್ಲದೆ ಇರೋವಂಥದ್ದು. ಹಾಗೆ ಈ ತರ ಮಾಡಿದಾಗ ಬೇಜಾರಾಗತ್ತೆ. ಅವಾಗ ಆ ಏನ್ ಮಾಡ್ತಾನೆ, ಅವನಿಗೆ ಅರ್ಜುನನೇ ಹೇಳ್ತಾನೆ ನನ್ಗೆಲ್ಲ ಬೇಜಾರಾಗ್ಬಿಟ್ಟಿದೆ, ಅಯ್ಯೋ ಮರ್ತ್ ಹೋಗ್ಬಿಟ್ಟಿದೆ, ನನ್ಗೆ ಗೊತ್ತಿಲ್ಲ ಅಂತ. ಅದೇ ತರ ಉದ್ದವಾಗಿ ಹೇಳ್ತಾನಂತೆ, ಯುದ್ಧ ಭೂಮಿನಲ್ಲಿ ನೀನ್ ಎಲ್ಲಾರ್ಗು ಹೇಳ್ದಿಯಂತೆ, ನನಗ್ ಗೊತ್ತಿಲ್ಲ, ನೀನ್ ಹೇಳು ಅಂತ. ಹೀಗೆ ಮತ್ತೆ ಮತ್ತೆ ಉದ್ದವ ಗೀತೆ ಅಂತ, ಅದ್ರಲ್ಲೂ ಈ ಭಗವದ್ಗೀತೆ ಸಾರವನ್ನೆಲ್ಲ ಇಟ್ಟು ಅದನ್ನು ಅಲ್ಲಿ ಮತ್ತೆ ತಿರ್ಗಾ ಹೇಳ್ಕೊಡ್ತಾನೆ. ಎಷ್ಟು ಬೇಜಾರೇ ಇಲ್ಲ ಭಗವಂತನಿಗೆ. ಈ ಹೌದಾ ಇನ್ನೊಂದ್ಸತಿ ಹೇಳ್ತಾನೆ, ಇನ್ನೊಂದ್ಸತಿ ಅದೇ ಹೇಳ್ತಾರಲ್ಲ, ಮತ್ತೆ ಮತ್ತೆ ಸೃಷ್ಟಿನೇ ಮಾಡ್ಬೇಕಾದ್ರೆ ಉಪದೇಶ ಮಾಡಕ್ಕೆ ಅವನಿಗೇನ್ ಬೇಜಾರು ಹೇಳಿ. ಮತ್ತೆ ಉಪದೇಶ ಮಾಡ್ತಾನೆ. ಆ ಇಡೀ ಭಗವದ್ಗೀತೆ ಸಾರನೇ ಈ ಗೀತಾರ್ಥ ಸಂಗ್ರಹ ಅನ್ನೋದು. ಇದರಲ್ಲಿ ನೋಡೋಣ, ಇಲ್ಲಿ ಮೊದಲ 2 ಪದ್ಯಗಳಿದೆ, ಅದೆರಡು ತನಿಯನ್ನು, ಅದಾದ ನಂತರ ಎಲ್ಲ ಪದ್ಯಕ್ಕೆ ಬರುತ್ತೆ, ಅದು ನೋಡೋಣ. கட்ட பொருள் விரித்த சபிதா இருக்கீங்க? சொல்றேன். ஓகே. கட்ட பொருள் விரித்த காசினியில் நான் மறையின் இட்ட பொருள் இயம்புமின் பொருளை சிஷ்டர் தொழும் வேதாந்த தேசிகனை மேவுவார் தங்கள் திருப்பாதாம்புயம் அடியேன் பத்து பட்டப்பொருள் விரித்த காசினியில் நாமரையின் இட்ட பொருளியம்புமின் பொருளை சிஷ்டர் தொழும் வேதாந்த தேசிகனை மேவுவார் தங்கள் திருப்பாதாம்புயம் அடியேன் பத்து. கட்ட பொருள் விரித்த காசினியில் நான் மறையில் இட்ட பொருள் இயம்பும் இன் பொருளை சிட்டர் தொழும் வேதாந்த தேசிகனை மேவுவார் தங்கள் திருப்பாதாம்புயம் அடியேன் பற்று. ಕಟ್ಟ ಪೊರುಳ್ ವಿರಿತ ಅಂದ್ರೆ ಉಚಿತವಾದ ಅರ್ಥ ಹೇಳದೆ ಇರೋದು. ಒಂದು ತಪ್ಪಾದ ಶಾಸ್ತ್ರಗಳನ್ನ ಓದೋದು ಅಥವಾ ತಪ್ಪಾದ ಗ್ರಂಥ ಅನುಸಂಧಾನ ಮಾಡೋದು, ಇನ್ನೊಂದು ಸರಿಯಾದ ಗ್ರಂಥವನ್ನೇ ಓದ್ಕೊಂಡು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು. ಎರಡೂ ಒಂದೇನೆ, ಇಟ್ ಮ್ಯಾಟರ್ಸ್ ಸೇಮ್. ಅದರಲ್ಲಿ ಏನು ವ್ಯತ್ಯಾಸ ಆಗಲ್ಲ. ಒಳ್ಳೆ ವಿಷಯ, ಒಳ್ಳೆ ಗ್ರಂಥವನ್ನ ಓದ್ಬೇಕಾದ್ರೆ ಅರ್ಥ ತಪ್ಪಾಗಿ ಮಾಡ್ಕೊಂಡ್ರು ಏನು ಪ್ರಯೋಜನ ಇಲ್ಲ. ಒಳ್ಳೆ ಗ್ರಂಥ ನಾವು ಓದಿದ್ರೆ, ಯಾವ್ದೋ ಕೆಟ್ಟ ವಿಷಯನ ಓದಿದ್ರೆ ಅದು ಏನು ಪ್ರಯೋಜನ ಇಲ್ಲ. ಅದನ್ನ ಇಲ್ಲಿ ಹೇಳ್ತಾರೆ. ಕಟ್ಟ ಪೊರುಳ್ ವಿರಿತ ಕಾಶಿನಿಯಿಲ್ ಅಂತ ಹೇಳಿದ್ರೆ ಈ ಭೂಮಿ ಮೇಲೆ, ಕಾಶಿನಿಯಿಲ್ ಅಂತ ಹೇಳಿದ್ರೆ ಕಶ್ಯಪರು ನಮಗೆ ದತ್ತವಾಗಿ ಪರಶುರಾಮರಿಂದ ತೆಗೆದುಕೊಟ್ಟಿದ್ದಾದ್ರಿಂದ ಅದಕ್ಕೋಸ್ಕರ ಭೂಮಿ ಮೇಲಿರೋರ್ಗೆಲ್ಲ ಕಾಶಿನಿಯೋರ್ ಅಂತ ಹೇಳ್ತಾರೆ. ಕಾಶಿನಿಯೋ ತಾಂಬಾಳ ಕಲಿಯುಗತ್ತೆ ಒಂದು ಅಂತ ನಮ್ಮಾಳ್ವಾರ್ಗೆ ಕೂಡ ನಾವು ಇದನ್ನ ತನಿಯನಲ್ಲಿ ಹೇಳ್ತೀವಿ ನೋಡಿ. ಆತರ ಈ ಕಾಶಿನಿ ಅಂದ್ರೆ ಭೂಮಿ ಮೇಲಿರೋರ್ಗೆ, ನಾನ್ ಬರಲೇ ಇಟ್ಟ ಪೊರುಳು, ಅದನ್ನೇ ಓದೋರ್ಗೆ, ಏನು ತಪ್ಪು ಅರ್ಥ ಮಾಡ್ಕೊಳ್ಳೋರ್ಗೆ, ಭೂಮಿ ಮೇಲಿರೋರ್ಗೆ ಒಳ್ಳೆ ವಿಷಯವನ್ನ ಹೇಳ್ಬೇಕು ಅಂತ ಏನ್ ಮಾಡ್ತಾನೆ ಭಗವಂತ. ಇಟ್ಟ ಪೊರುಳೈಯಂಬುಮಿನ್ ಪೊರುಳೈ, ಇಷ್ಟ ಪೊರುಳು ಅಂದ್ರೆ ರಹಸ್ಯಾರ್ಥಗಳನ್ನು ಬ್ರಹ್ಮಣಗಳಲ್ಲಿ ಅಂದ್ರೆ ಬ್ರಹ್ಮಸೂತ್ರದಲ್ಲಿ ಅಡಗಿಸಿಟ್ಟಿರೋ ರಹಸ್ಯಾರ್ಥಗಳನ್ನೆಲ್ಲ, ಉಪನಿಷತ್ಗಳನ್ನೆಲ್ಲ, ಪೊರುಳು ಅಂತ ಹೇಳಿದ್ರೆ ಅರ್ಥವನ್ನ ತಿಳಿದಿರೋ ಶಿಷ್ಟರ್ ತೊಳುಂ ವೇದಾಂತ ದೇಶಿಕನೇ, ಅದೆಲ್ಲ ತಿಳಿದಿರೋಂತ ವೇದಾಂತ ದೇಶಿಕನೇ. ಶಿಷ್ಟರು ಅವರು ಆಚಾರ್ಯ ವೇದಾಂತ ದೇಶಿಕರನ್ನ ಅವರು ನಮಸ್ಕಾರ ಮಾಡ್ತಾರೆ. ಅವ್ರ ಪಾದಕ್ಕೆ ನಾನು ನಮಸ್ಕಾರ ಮಾಡ್ತೀನಿ. ಅಡಿಯಾರ್ ತಮ್ಮ ಅಡಿಯಾರ್ ಅಂತ ಹೇಳ್ತಾರಲ್ಲ, ಆತರ ವೇದಾಂತ ದೇಶಿಕರು ಈ ತರ ಒಳ್ಳೆ ಅರ್ಥವನ್ನ ಬಿಡಿಸಿ ನಮ್ಗೆ ಅರ್ಥ ಹೇಳುವಂತವ್ರು. ಅವರನ್ನ ಯಾರು ನಮಸ್ಕಾರ ಮಾಡ್ತಾರೋ ಶಿಷ್ಯರನ್ನ, ಅವರನ್ನ ನಾನು ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಾರೆ. ಗೀತೈ ಮೊழிந்தருளும் ವೇದಾಂತ ದೇಶಿಕನಾರ್, ಗೀತೈ ಮೊழிந்தருளும் ವೇದಾಂತ ದೇಶಿಕನಾರ್, ஆடாரவிந்த மலர் பத்து
பாதாரவிந்த மலர் பத்தியுடன் பற்று. பத்தியுடன் பக்தியுடன் இருக்கா இங்க? ஓகே, ஆமா, அது பத்தியுடன் பற்று. இல்லையா, வெறும் 10 தான் ಇருக்கு. ನಿಮ್ ಬುಕ್ಕಲ್ಲಿ ಕನ್ನಡ ಬುಕ್ಕಲ್ಲಿ ಬಿಟ್ಟೋಗಿದ್ರೆ ಆಡ್ ಮಾಡ್ಕೊಳ್ಳಿ. ಇದೆಯಾ ಅದ್ರಲ್ಲಿ? பாதார விந்தமலர் 10 அவ்வளவுதான் இருக்கு. ಅಷ್ಟೇ. ಪತಿಯುಡನ್ ಪತ್ತು ಅಂತಾನು ಇದೆ. பத்தியுடன் 10 எழுதிக்கணுமா? ಅಂಡರ್ಸ್ಟುಡ್, ಆಕ್ಚುಲಿ ಕರೆಕ್ಟ್ ಅದು. ಭಕ್ತಿಯುಡನ್ ಪತ್ ಸುಮ್ನೆ ಕಾಲ್ ಹಿಡ್ಕೊಂಡ್ಬಿಟ್ರೆ ಕಾಲ್ ಎಳಿಯಕ್ಕೂ ಯಾರಾದ್ರೂ ಹಿಡಿಬೋದು. ಭಕ್ತಿಯಿಂದ ನಾವು ನಮಸ್ಕಾರ ಮಾಡೋದು ಮುಖ್ಯ. ಓಕೆ, ಇದು ಈ ಎರಡೂ ಪುಸ್ತಕದಲ್ಲೂ ಕನ್ನಡದಲ್ಲಿ ಬಿಟ್ಟು ಹೋಗಿದೆ ಅದು. ಅದು ಭಕ್ತಿಯುಡನ್ ಪತ್ ಅನ್ನೋದು ಸಂಸ್ಕೃತ ಅಲ್ಲಿ ಪತಿಯುಡನ್ ಎನ್ ಪಟ್ರು ಅಂತ ಇದೆ. பத்தியுடன் என் பற்று. ಓಕೆ, ಅಲ್ಲ ಭಕ್ತಿಯುಡನ್ ಸರಿಯಾಗಿದೆ, ಆಪ್ಟ್ ಆಗಿದೆ. ಅವರು ಆಡ್ ಮಾಡ್ಕೊಂಬಿಡಿ ಅಷ್ಟೇ. ಇಲ್ಲ ಗೀತೆ ಮೊಳೆಯಿಂದ ಅರುಳಮೆ, ಇದು ಭಗವದ್ಗೀತೆ ಗೆ ಅರ್ಥಗಳನ್ನ ಹೇಳಿ ಬರೆದು ನಮಗೆ ಈ ಕೃತಿಗಳನ್ನ ಓದ್ಬೇಕಾದ್ರೆ ಯಾಕೆ ಮತ್ತೆ ಮತ್ತೆ ಪೂರ್ವಾಚಾರ್ಯರು ಹೇಳಿದ್ರ ಮೇಲೆ ಕೂಡ ವಿಶ್ಲೇಷಣೆ ಮಾಡ್ತಾರೆ, ಬೇರೆಯವರು ಮತ್ತೆ ಕೃತಿಗಳನ್ನ ಬರೀತಾರೆ ಅಂತ ಹೇಳಿದ್ರೆ, ಒಂದೊಂದು ಸಮಕಾಲೀನ ಜನಕ್ಕೆ ಆ ಭಾಷೆ ತುಂಬಾ ಕಟುವಾಗಿರುತ್ತೆ, ಅರ್ಥ ಆಗೋದಿಲ್ಲ. ನಾನು ಇವಾಗ ಹೇಳಿದ್ನಲ್ಲ, ಇವಾಗ ನಡುಗನ್ನಡ ಅಂತ ಹೇಳಿದ್ರೆ ಓದಿದ್ರೆ ಯಾರಿಗೂ ಅರ್ಥ ಆಗೋದಿಲ್ಲ. ಈ ಕನ್ನಡನೇ ಬೇರೆ, ನಡುಗನ್ನಡನೇ ಬೇರೆ, ಆ ತರ ಓದಿದ್ರೆ ಯಾರಿಗೂ ಅರ್ಥನೇ ಆಗೋದಿಲ್ಲ. ಆ ತರ ಇವಾಗ ತಮಿಳಲ್ಲೂ ಅಷ್ಟೇನೆ. ಪ್ರಬಂಧದ ತಮಿಳು ಸುಮ್ಮನೆ ಓದ್ಬಿಟ್ಟೆ, ತಮಿಳು ಮಾತೃಭಾಷೆ ಆಗಿದ್ದ ಮಾತಕ್ಕೆ ಪ್ರಬಂಧನ ಓದಿದ್ರೆ ಅರ್ಥ ಆಗ್ಬಿಡಲ್ಲ. ಯಾಕಂದ್ರೆ ಆ ಸಮಕಾಲಕ್ಕೆ ಒಂದೊಂದು ಭಾಷೆ ಇರುತ್ತೆ, ಅದು ಅವಾಗ ಅರ್ಥ ಆಗ್ಬೇಕು. ಅದಕ್ಕೋಸ್ಕರ ಮೊದಲೇ ಇದು ಸಂಸ್ಕೃತದಲ್ಲಿ ಇದ್ದಿದ್ದನ್ನ ತಮಿಳಲ್ಲಿ ಬರೀತಾರೆ. ಮೊಳಿಂದ ಅರುಳಂ, ಅದೇ ಮೊಳಿ ಅಂತ ನಮ್ಮ ಭಾಷೆಯಲ್ಲಿ ಹೇಳಿ ಕೃಪೆಯಿಂದ ಹೇಳೋದು. ಅವ್ರಿಗೆ ಬೇಕಾದ್ರೆ ಅರ್ಥ ಆಗ್ಬಿಟ್ಟಿರ್ಬೋದು, ಆದ್ರೆ ಅವ್ರು ಸುಮ್ಮನೆ ಇದ್ರೆ ನಮಗೇನು ಪ್ರಯೋಜನ, ಏನಿಲ್ಲಲ್ಲ. ಅದಕ್ಕೆ ನಮಗೂ ಅರ್ಥ ಆಗ್ಬೇಕಲ್ವಾ, ನಮಗೂ ಅರ್ಥ ಆಗ್ಬೇಕು. ಅದಕ್ಕೋಸ್ಕರ ಎಲ್ರಿಗೂ ಅರ್ಥ ಆಗೋ ತರ ತುಂಬಾ ಸರಳವಾದ ಭಾಷೆಯಲ್ಲಿ ಮೊಳಿಂದ ಅರುಳಂ ನಮಗೆಲ್ಲ ಕೃಪೆ ಮಾಡೋ ವೇದಾಂತ ದೇಶಕ್ಕೆ ಪಾದಾರವಿಂದ ಮಲರ್ ಪತ್ತು. ಪಾದಾರಕ್ಕೆ ಕಮಲದ ಪುಷ್ಪದ ತರ ಇರುವಂತ ಅವರ ಪಾದಗಳನ್ನ ಮತ್ತೆ ಭಕ್ತಿಯಿಂದ ನಮಸ್ಕರಿಸಿ. ಯಾವ್ದನ್ನೇ ಮಾಡಿದ್ರೆ ಕೂಡ ಭಕ್ತಿ ಇರ್ಬೇಕು. ಕೆಲಸವನ್ನ ಮಾಡ್ಬೇಕಾದ್ರೆ ಅದರಲ್ಲಿ ನಮ್ಮ ಹೃದಯವನ್ನ ಅದರಲ್ಲಿ ನಾವು ಇಟ್ಕೋಬೇಕು. ಆಟಿಟ್ಯೂಡ್ ಅಂತಾರೆ ಅದಕ್ಕೆಲ್ಲಾನು. ಭಕ್ತಿ ಸುಮ್ಮನೆ ಯಾರೋ ಹೇಳಿದ್ರು ಅಂತ ನಾವು ನಮಸ್ಕಾರ ಮಾಡೋದು, ಕೈ ಜೋಡಿಸೋದು, ಅದೆಲ್ಲ ಭಕ್ತಿಯಿಂದ ಮಾಡೋದು ಬೇರೆ, ಅದು ಬೇರೆ. ಅದು ಗೊತ್ತಾಗ್ಬಿಡತ್ತೆ. ಯಾಕಂದ್ರೆ ಭಕ್ತಿಯಿಂದ ಮಾಡಿದ್ರೆ ಅಲ್ಲಿ ಹೃದಯದಲ್ಲಿ ಒಂದ್ ಕಡೆ ಭಗವಂತ ಕೂತಿರ್ತಾನೆ, ಅವನಿಗೆ ಚೆನ್ನಾಗಿ ಗೊತ್ತಾಗುತ್ತೆ ಇವ್ರು ಭಕ್ತಿಯಿಂದ ಮಾಡ್ತಾ ಇದ್ದಾರಾ, ಬೂಟಾಟಿಕೆ ಮಾಡ್ತಾ ಇದಾರ ಅಂತ ಗೊತ್ತಾಗುತ್ತೆ. ಆದ್ರೆ ಇಲ್ಲಿ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ರೆ ಭಕ್ತಿಯುಡನ್ ಪತ್. ಯಾವಾಗ್ಲೂ ಅಷ್ಟೇ ತನಿಯನ್ಗಳು ಹೇಳ್ಬೇಕಾದ್ರೆ ಭಕ್ತಿಯಿಂದ ಆ ಕವಿಗಳನ್ನ ಯಾರು ಬರ್ದಿರ್ತಾರೋ ಭಕ್ತಿಯಿಂದ ಅವ್ರನ್ನ ನಮಸ್ಕಾರ ಮಾಡಿದ್ರೆ ನಮಗೆ ಎಷ್ಟೋ ಸತಿ ನಮ್ಗೆ ಇದು ವರ್ಕ್ ಆಗಿದೆ. ಯಾಕಂದ್ರೆ ಏನೋ ಒಂದು ಫಾಸ್ಟ್ ಆಗಿ ಜ್ಞಾಪಕ ಬರ್ಲಿಲ್ಲ, ಅಯ್ಯೋ ಅಷ್ಟೇನು ನಮ್ಗೆ ಮೆಮರಿ ಇಲ್ಲ, ಎಲ್ಲಿ ಇರ್ಬೋದು, ಯಾವ್ದ್ರಲ್ಲಿ ಇರುತ್ತೆ ಅಂತ ಹೇಳಿದಾಗ ಅವ್ರ ತನಿಯನ್ನ ಹೇಳ್ಕೊಂಡಾಗ ಒಂದು ಸತಿ ತಕ್ಷಣ ಫ್ಲಾಶ್ ಆಗತ್ತೆ ಎಲ್ಲಿತ್ತು ಏನು ಅಂತ. ಯಾಕಂದ್ರೆ ಆತರ ಒಂದು ಕೆಲಸ ಮಾಡೋ ಶಕ್ತಿ ತನಿಯನ್ಗಿದೆ. ಆ ತನಿಯನ್ನ ಹೇಳ್ಬೇಕಾದ್ರೆ, ಅದಕ್ಕೆ ತನಿಯನ್ ಹೇಳ್ಬೇಕಾದ್ರೆ ಕೊನೆಯಲ್ಲಿ ಪ್ರೇಯರ್ ಹೇಳ್ಬೇಕಾದ್ರೆ ಎಷ್ಟೋ ಜನ ಕ್ಲೋಸ್ ಮಾಡ್ಬಿಡ್ತಾರೆ ಕ್ಲಾಸ್ ಆದ್ಮೇಲೆ, ನಾವು ನೋಡಿದೀವಿ. ಆದ್ರೆ ಅದು ಹೇಳ್ಬೇಕು. ತನಿಯನ್ನ ಎಷ್ಟೋ ದೊಡ್ಡದಾಗಿ ಹೇಳ್ತಾರಲ್ಲ, ಆಮೇಲೆ ಬಂದು ಜಾಯ್ನ್ ಆಗೋಣ ಅಂತಲ್ಲ. ಅದು ಕವಿಗೆ ಮಾಡುವಂತ ನಮನಗಳು. ಅವ್ರು ಎಲ್ಲವನ್ನು ದತ್ತವಾಗಿ ಕೊಟ್ಟಿದ್ದಾರೆ ನಮಗೆ ಫ್ರೀಯಾಗಿ. ಯಾವುದಕ್ಕೂ ಗುಡ್ವಿಲ್ಲು ದುಡ್ಡು ಅಂತ ಏನು ತಗೊಳ್ಳಿಲ್ಲ. ಈ ತನಿಯನ್ನ ಹೇಳೋ ಮೂಲಕ ನಾವು ನಮ್ಮ ಭಕ್ತಿಯನ್ನ ಅವ್ರಿಗೆ ಸಲ್ಲಿಸಿ ಅವ್ರ ಆಶೀರ್ವಾದ ಪಡ್ಕೊಂಡು ಮುಂದಕ್ಕೆ ಓದೋದು ಅಂತ. ಫಸ್ಟ್ ಪಾಸ್ಟ್ ಓದೋಣ. கர்மமும் ஞானமும் காதலுக்கோர் இலக்கென்று கொண்டெழும் காதலுக்கோர் இலக்கென்று அருமறை உச்சியுள்
அருமறை உச்சியுள் ஆதரித்தோதும் அரும்பிரமன் ஆதரித்தோதும் அரும்பிரமம் திருமகளோடு வரும் திருமகளோடு வரும் திருமால் என்று தான் உரைத்தான். திருமால் என்று தான் உரைத்தான். தர்ம முகந்த தனஞ்சயனுக்கு தருமம் உகந்த தனஞ்சயனுக்கு அவன் சாரதியே அவன் சாரதியே. கர்மமும் ஞானமும் கொண்டெழும் காதலுக்கோர் இலக்கென்று அருமறை உச்சியுள் ஆதரித்தோதும் அரும்பிரமம் திருமகளோடு வரும் திருமாலென்று தான் உரைத்தான். தருமமுகந்த தனஞ்சயனுக்கு அவன் சாரதியே. கருமமும் ஞானமும் கொண்டெழும் காதலுக்கோர் இலக்கென்று அருமறை உச்சியுள் ஆதரித்தோதும் அரும்பிரமம் திருமகளோடு வரும் திருமால் என்று தான் உரைத்தான். தரும முகந்த தனஞ்சயனுக்கு அவன் சாரதியே. ಹೇಳಿದ್ದೀರಾ ಬನ್ನಿ ಇಲ್ಲಿ ಕಾರ್ನರ್ ಹೊಸ 1 ಸೆಕೆಂಡ್ ಯಾವ್ದೋ ಇದು ಕೊರಿಯನ್ 5:35 ಹಲೋ ಮುಂದೆ ಹೋಗ್ತಾ ಇದ್ದೀರಾ ಎಲ್ಲಿದ್ದೀರಾ ಲೊಕೇಶನ್ ಇದೆ ಅಲ್ವಾ 5:35 6 ಕ್ರಾಸ್ ಯಾವ ಮೇನ್ ರೋಡಲ್ಲಿ ಮಹಾಲಕ್ಷ್ಮಿ ಎಲ್ಲಿಂದ ಕರೆಕ್ಟ್ ಬಟ್ ಅಲ್ಲಿಂದ ಬನ್ನಿ ಲೆಫ್ಟ್ ಬಂದ್ರೆ 5ನೇ ಕ್ರಾಸಿಗೆ ಬನ್ನಿ ಮಹಾಲಕ್ಷ್ಮಿ 5th ಕ್ರಾಸಿಗೆ ಬನ್ನಿ ಆಮೇಲೆ ಫೋನ್ ಮಾಡಿ ಬಸ್ ಸ್ಟಾಪ್ ಹತ್ರ ಬಂದು ಫೋನ್ ಮಾಡು ಬಸ್ ಟರ್ಮಿನಸ್ ಇದೆಯಲ್ಲ ಅಲ್ಲೇ ಹತ್ರ ಬಂದಿದ್ದೀರಾ ಅಲ್ಲಿಗೆ ಎಲ್ಲಿ 6ನೇ ಕ್ರಾಸಾ ಬನ್ನಿ ಬನ್ನಿ ನೆಕ್ಸ್ಟ್ ರೋಡ್ ಕಟಿಂಗ್ ಜಂಕ್ಷನ್ ಕಾರ್ನರ್ ಹೋಗಿ ಬನ್ನಿ ಇಲ್ಲ ಮುಂದೆ ಬನ್ನಿ ಇಲ್ಲ ಅದೇನಾ ಪಾರ್ಸಲ್ ಅಲ್ಲಿ ಬಿಟ್ಟು ಇಟ್ಬಿಡಿ OTP ಇದೆಯಾ OTP ಯಾವ್ದು ಮೆಸೇಜ್ ಹೋಗಿದ್ರೆ ವಾಟ್ಸಪ್ ಬಂದಿದೆಯಾ ಎಕ್ಸ್ಪ್ರೆಸ್ ಬಿ ನಾನು 910945 ಓಕೆ
ಕೊರಿಯರ್ ಬೇರೆ ಇಬ್ರಿದ್ರೆ ಗೊತ್ತಾಗಲ್ಲ. ಅವರು ಕ್ಲಾಸ್ ತಗೊಂಡಾಗ ನಾವು ಅದೆಲ್ಲ ಅಟೆಂಡ್ ಮಾಡ್ತೀವಿ, ಡಿಸ್ಟರ್ಬ್ ಆಗಲ್ಲ ಒಟ್ಟಿಗೆ. ಒಬ್ಬರೇ ಇದ್ದಾಗ ಎಲ್ಲಾನು ನೋಡ್ಕೋಬೇಕು. ಕ್ಷಮೆ ಇರ್ಲಿ. ಓಕೆ, ಥ್ಯಾಂಕ್ ಯು ಸರ್. ಅದು ಮೊದಲನೇ ಪಾಠದಲ್ಲಿ ಈ ಕರ್ಮಯೋಗ, ಕರ್ಮಮಂ ಜ್ಞಾನಮಂ ಅಂದ್ರೆ ಈ ಕರ್ಮಯೋಗ ಮತ್ತು ಜ್ಞಾನಯೋಗ ಇದೆಯಲ್ಲ, ಇದನ್ನ ಸಾಧನವಾಗಿ ಇಟ್ಕೊಂಡು ಅದಕ್ಕೆ ನೆಕ್ಸ್ಟ್ ಪ್ರಿಯಾಂಬಲ್ ಅಂತಾರಲ್ಲ, ಅದರ ಉದಯಿಸೋ ಭಕ್ತಿ ಯೋಗಕ್ಕೆ ಒಂದೇ ಲಕ್ಷ್ಯ ಅಂತ. ಏನಪ್ಪಾ ಅಂತ ಹೇಳಿದ್ರೆ, ಈ ಕರ್ಮಯೋಗ ಜ್ಞಾನಯೋಗನ ಯಾರು ಸರಿಯಾಗಿ ಮಾಡ್ತಾರೋ ಅವ್ರಿಗೆ ತನ್ನಂತಾನೇ ಭಕ್ತಿ ಯೋಗಕ್ಕೆ ಮನಸ್ಸು ಹೋಗುತ್ತಂತೆ. ಆ ಮನಸ್ಸು ಹೋದಾಗ ಆ ಭಕ್ತಿ ಯೋಗದಲ್ಲಿ ಲಕ್ಷ್ಯ ಯಾರು, ಗುರಿ ಯಾರಪ್ಪ ಅಂತ ಹೇಳಿದ್ರೆ ಭಗವಂತನೇ. ಒಂದೇ ಲಕ್ಷ್ಯ, ಭಗವಂತ ಒಬ್ಬನೇ ಲಕ್ಷ್ಯ. ವೇದಾಂತದಲ್ಲಿ ಉಪನಿಷತ್ ಅಂತ ವೇದಾಂತ ಅಂತ ಹೇಳಿದ್ರೆ ಈ ಉಪನಿಷತ್ತುಗಳಲ್ಲಿ ಶಿರ ಇದೆ, ವೇದಗಳಿಗೆಲ್ಲ ಶಿರ ಉಪನಿಷತ್ತು. ಅದೇನೆ ಅದರಲ್ಲಿ ಹೇಳಿರುವಂಥದ್ದು, ಅದರಲ್ಲೇ ಮಾರ್ಗಗಳೆಲ್ಲ ನಮ್ಗೆ ಹೇಳಿರುವಂಥದ್ದು, ಅಷ್ಟಾಕ್ಷರಿಗಳನ್ನ ಅದರಲ್ಲೇ ನಮ್ಗೆ ಬರುವಂಥದ್ದು. ಅದು ಲಕ್ಷ್ಮೀ ವಿಶಿಷ್ಟವಾಗಿರುವಂತ ಭಗವಂತನನ್ನೇ ಕುರಿತೇ ಹೇಳುತ್ತೆ ಅಂತೆ. ಯಾವಾಗಲೂ ಶ್ರೀಮನ್ನಾರಾಯಣ ತಾನೇ ಎಂದು ಧರ್ಮ ಮಾರ್ಗದಲ್ಲಿ ನಮ್ಗೆ ನಡಿಬೇಕು. ಧನಂಜಯನಿಗೆ ಯಾರಿಗೆ ಇದನ್ನು ಉಪದೇಶ ಮಾಡ್ದ ಅಂತ ಹೇಳಿದ್ರೆ, ಈ ಭಗವದ್ಗೀತೆನ ಈ 4 ಯೋಗಗಳು, ಕರ್ಮಯೋಗ, ಜ್ಞಾನಯೋಗ, ಹಾಗೆ ಅದೆಲ್ಲ ಇರ್ಬೇಕಾದ್ರೆ ಧರ್ಮ ಮಾರ್ಗ ಯಾರಿಗೆ ಉಪದೇಶ ಮಾಡ್ದ ಅಂತ ಹೇಳಿದ್ರೆ ಧರ್ಮ ಮುಹಂದ ಧನಂಜಯನಕ್ಕೆ ಅಂತ. ಇದೇ ಧರ್ಮದಲ್ಲಿ ತುಂಬಾ ಮುಖ್ಯವಾಗಿ ಎಲ್ಲಾರು ಪಾಂಡವರು 5 ಜನ ಇದಾರಲ್ಲ, ಅವರು ಧರ್ಮ ಮಾರ್ಗದಲ್ಲೇ ಹೋಗ್ತಾ ಇದ್ರು ಅಂತಾನೆ ಲೆಕ್ಕ. ಯಾಕೆಂತ ಹೇಳಿದ್ರೆ ಭಗವಂತ ಇವ್ರ ಕಡೆ ಇವ್ರ ಪಕ್ಷ ವಹಿಸ್ಕೊಂಡು ಇವ್ರಿಗೋಸ್ಕರ ಸಾರಥಿಯಾಗಿದ್ದಾನೆ ಅಂತ ಹೇಳಿದ್ರೆ, ಅವರು ಅತ್ತೆ ಮಕ್ಕಳನ್ನೇ, ಕೌರವರನು ಪಾಂಡವರನು ಅತ್ತೆ ಮಕ್ಕಳೇ. ಆದ್ರೆ ಪಾಂಡವರಿಗೆ ಯಾಕೆ ಅವರು ಸಹಾಯ ಮಾಡಿದ ಕೃಷ್ಣ ಅಂತ ಹೇಳಿದ್ರೆ, ಮಮ ಪ್ರಾಣಾನಿ ಪಾಂಡವ ಅಂತ ಹೇಳಿದ್ನಲ್ಲ, ಕಾರಣ ಏನು ಅದಕ್ಕೆ ಅಂತ ಹೇಳಿದ್ರೆ, ಇವ್ರು ಎಲ್ಲಾರು ಧರ್ಮ ಮಾರ್ಗದಲ್ಲೇ ಇದ್ರು. ಅದಕ್ಕೋಸ್ಕರನೇ ಇದು ಧರ್ಮ ಮೋಹನ ಧನಂಜಯನಕ್ಕೆ. ಇದರಲ್ಲೇ ಮೊದಲನೇ ಚಾಪ್ಟರ್ ನಲ್ಲೇ ನಮ್ಗೆ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ಧರ್ಮ ಮೋಹನದ ಧರ್ಮದ ಮಾರ್ಗ ತುಂಬಾ ಇಷ್ಟ ಆಯ್ತು ಇವನಿಗೆ ಅಂತ ಹೇಗೆ ಗೊತ್ತಾಯ್ತು ಅರ್ಜುನನಿಗೆ ಅಂತ ಹೇಳಿದ್ರೆ, ಅಲ್ಲೇ ನೋಡ್ತಾನೆ, ಅಯ್ಯೋ ನಮ್ಮ ಆಚಾರ್ಯರು ದ್ರೋಣರು ನಮಗೆ ಪಾಠ ಹೇಳ್ಕೊಟ್ಟವರು, ನಮ್ಮ ಪಿತಾಮಹ ನಮ್ಮ ಭೀಷ್ಮರು ನಮಗೆ ಊಟ ಬಡಿಸಿದವರು, ಕಥೆಗಳನ್ನ ಹೇಳಿ ನಮ್ಮನ್ನೆಲ್ಲ ನೋಡ್ಕೊಂಡವರು, ನಮ್ಮ ತಂದೆ ನಮ್ಗೆಲ್ಲ ತಂದೆ ಇರ್ಲಿಲ್ಲ, ಅವರೇನೆ ನಮ್ಗೆ ಮಾರ್ಗದರ್ಶಿಗಳಾಗಿ ನಮ್ಗೆಲ್ಲ ಮಾಡಿದವರು, ಇವರನ್ನೆಲ್ಲ ನಾನು ಯುದ್ಧ ಮಾಡಿ ಸಾಯಿಸಿ ಏನ್ ಪುರುಷಾರ್ಥ ಸಾಧಿಸ್ದಂಗ ಆಗುತ್ತೆ, ನನ್ಗೇನು ಬೇಡ ಅಂತ. ಇಷ್ಟೇ ಸಾಕು. ನಿಜವಾಗ್ಲೂ ಅರ್ಜುನ ಹೇಳಿದ್ದು ಒಂದ್ ಪಕ್ಷದಲ್ಲಿ ನಿಜಾನೇ. ಆತರ ಧರ್ಮವಾಗಿ ನಾವು ಧರ್ಮ ಮಾರ್ಗದಲ್ಲಿ ಚಿಂತನೆ ಮಾಡೋದಾಗಿದೆ, ಅರ್ಜುನನ ಚಿಂತನೆ ಸರಿ. ಆದ್ರೆ ಭಗವಂತ ಏನ್ ಹೇಳ್ದ ಅಂತ ಹೇಳಿದ್ರೆ, ನೀನು ಕ್ಷತ್ರಿಯನಾಗಿರೋದ್ರಿಂದ ನಿನ್ನ ಧರ್ಮ ಬಿಡಬಾರ್ದು, ಕ್ಷತ್ರಿಯನಿಗೆ ತಕ್ಕದಾಗಿ ಯುದ್ಧ ಮಾಡ್ಬೇಕು ಅಂತ ಉಪದೇಶ ಮಾಡ್ದ. ಅದ್ ಬೇರೆ ವಿಷಯ. ಧರ್ಮ ಮುಹಂದ ಜನಕ್ಕೆ ಅಂತ ಹೇಳಿದ್ರೆ ಅದು ಧರ್ಮ ಅದನ್ನ ನೋಡ್ತಾನೆ. ನೋಡಿ ಈ ಪಾಪಗಳನ್ನೆಲ್ಲ ನಾನ್ ಮಾಡ್ಬೇಕಾ, ನನ್ಗೆ ಮಹಾರಾಜ್ಯ, ಅದೊಂದು ರಾಜ್ಯಕ್ಕೋಸ್ಕರ ಇಷ್ಟು ಕಷ್ಟಪಡ್ಬೇಕಾ ಅಂತ ಹೇಳ್ಬಿಟ್ಟು ಅವನು ಹೇಳ್ತಾನೆ. ಅದೇ ತರ ನಾವು ಅನೇಕ ಇದರಲ್ಲಿ ನೋಡ್ತೀವಿ, ಧರ್ಮ ಮುಹಂದ ಧನಂಜಯನಕ್ಕೆ ಅಂತ ನಾವು ಇದು ನಿದರ್ಶನ ನಮಗೆ ಬೇಕು ಅಂತ ಹೇಳಿದಾಗ, ಒಂದ್ಸತಿ ಈ ದ್ರೌಪದಿ ಒಬ್ಳೆ ಹೆಣ್ಣು, ಒಬ್ಳೆ ಹೆಂಡತಿ 5 ಜನಕ್ಕೆ ಅವ್ರು ಏನ್ ಮಾಡ್ತಾರೆ, ಒಂದು ಅನ್ರಿಟರ್ನ್ ಅಂದ್ರೆ ಒಂದು ಬಾಯಿ ಮಾತಲ್ಲಿ ಒಂದು ಕರಾರ್ ಮಾಡ್ಕೊಳ್ತಾರೆ. 1 ವರ್ಷ ಒಬ್ಬರೊಬ್ಬರ ಹತ್ರ ಇರ್ತಾಳೆ. ಅವಳು ಯಾರ ಹತ್ರ ಇರ್ತಾಳೋ ಅವಾಗ ಅವರನ್ನ ಅಂತಃಪುರದಲ್ಲಿ ಡಿಸ್ಟರ್ಬ್ ಮಾಡಬಾರ್ದು ಬೇರೆ ಯಾರು ಅಂತ ಎಲ್ಲರೂ ಒಪ್ಕೊಂಡಿರ್ತಾರೆ. ಅದೇ ತರ ನಡೀತಾ ಇರುತ್ತೆ. ಆದ್ರೆ ಒಂದ್ಸತಿ ಈ ಅರ್ಜುನ ಏನ್ ಮಾಡ್ತಾನೆ, ಯಾವುದೋ ಒಂದು ಕಾರಣಕ್ಕೆ ಇವನು ಯುಧಿಷ್ಠಿರನ ಜೊತೆ ಇರ್ಬೇಕಾದಾಗ ಅವನು ಬಂದು ಶಸ್ತ್ರಾಗಾರದಲ್ಲಿ ಶಸ್ತ್ರ ತಗೊಳ್ಬೇಕಾಗತ್ತೆ. ಯಾವುದೋ ಪಕ್ಕದ ರಾಜ್ಯದವ್ರು ಏನೋ ದಾಳಿ ಮಾಡಿರ್ತಾರೋ ಏನೋ ಮಾಡಿರ್ತಾರೆ, ಶಸ್ತ್ರ ತಗೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ಅರ್ಜುನ ಬಂದ್ಬಿಡ್ತಾನೆ. ಅದು ಕಾರಣ ಏನೋ ಅವ್ನು ಬೇಕಂತಲೇ ಬಂದು ಇವರನ್ನ ಡಿಸ್ಟರ್ಬ್ ಮಾಡ್ಬೇಕು ಅಂತ ಏನೂ ಬರ್ಲಿಲ್ಲ. ಅವ್ನು ಶಸ್ತ್ರ ತಗೊಳಕ್ಕೆ ಅಂತಾನೆ ಬಂದಿದ್ದೆ ಆದ್ರೂ ಕೂಡ, ಆದ್ರೆ ಅವನು ತನಗೆ ತಾನೇ ವಿಧಿಸ್ಕೊಳ್ತಾನೆ. ಏನಪ್ಪಾ ಅಂದ್ರೆ, ಇಲ್ಲ ನಾನ್ ತಪ್ಪು ಮಾಡಿದೀನಿ, ಇದಕ್ಕೋಸ್ಕರ ಏನು ಪರಿಹಾರ ಅಂತ ಹೋಗಿ ಕೇಳ್ಕೊಳ್ತಾನೆ. ಪ್ರಾಯಶ್ಚಿತ್ತ ಅಂತ ಹೇಳಿದಾಗ ತೀರ್ಥಯಾತ್ರೆ ಹೋಗ್ಬೇಕು ಅಂತ ಹೇಳ್ತಾರೆ. ಅವಾಗ ಎಷ್ಟೋ ಯುಧಿಷ್ಠಿರ ಹೇಳ್ತಾನೆ, ಪರವಾಗಿಲ್ಲ ಬಿಡು, ನೀನು ನ್ಯಾಯವಾಗಿ ಇದೆಯಾ, ರಾಜನ ಮಾಡ್ಬೇಕಾಗಿರೋ ಕೆಲ್ಸಕ್ಕೋಸ್ಕರ ನೀನ್ ಮಾಡಿದ್ದು, ನೀನೇನ್ ಹೋಗ್ಬೇಕಾಗಿಲ್ಲ.
ನೋಡು ನನ್ ಜೊತೆಗೆ ಇದಕ್ಕೆ ನಾನು ಏನಾದ್ರೂ ಕೋಪಿಸ್ಕೊಳ್ಬೇಕು, ನನಗೇನು ಅಭ್ಯಂತರ ಇಲ್ಲ, ನೀನು ಹೋಗ್ಬೇಡ ಅಂತ ಹೇಳಿದ್ರೆ ಕೂಡ ಒಪ್ಕೊಳ್ಳಿಲ್ಲ ಅವನು. ಅರ್ಜುನ ತೀರ್ಥಯಾತ್ರೆಗೆ ಹೋಗ್ತಾನೆ. ಆ ತರ ನಿದರ್ಶನಗಳು ಅನೇಕ ನಾವು ಕೊಡ್ಬೋದು ಮಹಾಭಾರತದಲ್ಲಿ. ಎಲ್ಲೆಲ್ಲಿ ಧರ್ಮ ಮೋಹನದ ಧನಂಜಯನಕ್ಕೆ ಅಂತ, ಧನಂಜಯ ಅಂತ ಹೇಳೋದು ಇದೊಂದು ಹೆಸರು. ಇದರಲ್ಲಿ ಒಂದು ತುಂಬಾ ವಿಶಿಷ್ಟತೆ. ಈ ಗೀತಾರ್ಥ ಸಂಗ್ರಹ ವೇದಾಂತ ದೇಶಕ್ಕೆ ಬಂದಿರೋದ್ರಲ್ಲಿ ಪಾರ್ಥನಿಗೂ ಅಂದ್ರೆ ಕೃಷ್ಣನಿಗೂ ಎಷ್ಟು ಹೆಸರಿದೆಯೋ ಅದನ್ನೆಲ್ಲ ಉಪಯೋಗಿಸಿದ್ದಾರೆ. ಹಾಗೇನೆ ಅರ್ಜುನನಿಗೂ ಯಾವ ಹೆಸರಿದೆಯೋ ಅದನ್ನೆಲ್ಲ ಈ ಪದ್ಯಗಳಲ್ಲಿ ಉಪಯೋಗಿಸಿದ್ದಾರೆ. ಇಲ್ಲಿ ಧನಂಜಯಗೆ ಅಂತ ಹೇಳ್ತಾರೆ. ಅರ್ಜುನನ ಹೆಸರು ಅರ್ಜುನ, ಫಲ್ಗುಣ, ಭಾರತ, ಕಿರೀಟಿ, ಶ್ವೇತವಾಹನ ಅಂತ ಅನೇಕ ಹೆಸರು ಅರ್ಜುನನಿಗೆ. ಅದರಲ್ಲಿ ಧನಂಜಯ ಅನ್ನೋದು ಒಂದು ಹೆಸರು. ಇವನಿಗೆ ಯಾಕೆ ಈ ಹೆಸರು ಬಂತು ಅಂತ ಹೇಳಿದ್ರೆ, ಯಾವಾಗ ಯುದ್ಧಕ್ಕೆ ಹೋದಾಗಲೂ ಎಲ್ಲ ಬಿದ್ದು ಶತ್ರು ಪಕ್ಷದವ್ರು ಬಿದ್ದಿರ್ತಾರಲ್ಲ, ಅವ್ರು ಒಡವೆ ವಸ್ತ್ರಗಳನ್ನೆಲ್ಲ ತುಂಬಾ ಸಂಗ್ರಹ ಮಾಡ್ಕೊಂಡು, ಅಷ್ಟೇ ಅಲ್ಲದೇನೆ ಕಪ್ಪ ಕಾಣಿಗಳನ್ನ ಹೇರಳವಾಗಿ ಅರ್ಜುನ ಬಂದ ಅಂದ್ರೇನೆ ಯಾರು ಹೆಚ್ಚು ಕಡಿಮೆ ಯುದ್ಧ ಮಾಡ್ತಾ ಇರ್ಲಿಲ್ವಂತೆ. ಇವನ ಹತ್ರ ನಾವು ನಿಂತು ಯುದ್ಧ ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕಪ್ಪ ಕಾಣಿಗೆ ತನ್ನನ್ ತಾನೇ ಕೊಟ್ಬಿಡ್ತಿದ್ರಂತೆ. ಅವ್ರವ್ರಿಗೆ ವಾಲಂಟರಿಲಿ ಕೊಟ್ಬಿಡ್ತಾ ಇದ್ರು. ಹಾಗಾಗಿ ಇವನು ತುಂಬಾ ಧನವನ್ನ ಶೇಖರಿಸ್ಕೊಂಡ್ ಬರೋನು. ಒಂದೊಂದ್ಸತಿನೂ ಆ ತರ ಜೈತ್ಯಯಾತ್ರೆ ಅಂತ ಹೇಳ್ತಾರೆ, ಅದಕ್ಕೆ ಹೋದಾಗ ಅವನು ಸಂಘರ್ಸ್ಕೊಂಡ್ ಬರೋನು. ಅದಕ್ಕೋಸ್ಕರನೇ ಅವನಿಗೆ ಅಡ್ಡ ಹೆಸರು ಧನಂಜಯ ಅಂತ ಹೆಸರು ಬಂತು. ಅದಕ್ಕೆ ಧರ್ಮ ಮೋಹನದ ಧನಂಜಯನಕ್ಕೆ ಅವನಿಗೆ ಇವನು ಸಾರಥಿಯಾದ. ಇವನು ಸಾರಥಿಯಾಗಿದ್ದ ಕಥೆ ಕೂಡ ನಮಗೆ ಚೆನ್ನಾಗಿ ಗೊತ್ತು. ಹೇಗೆ ಅಂತ ಹೇಳಿದ್ರೆ, ಯುಧಿಷ್ಠಿರನ್ನು ಕಳಿಸ್ಕೊಡ್ತಾನೆ, ನೀನು ಯಾವತ್ತಕ್ಕೂ ಹೋಗಿ ಅವ್ರ ಹತ್ರ ಒಂದು ಅಕ್ಷೌಣಿ ಅದೆಲ್ಲ ಇದೆ, ಕೃಷ್ಣನ ಸಹಾಯವನ್ನು ಕೇಳ್ಕೊಂಡ್ ಬಾ, ಯುದ್ಧದಲ್ಲಿ ನಮಗೆ ಮಾರ್ಗದರ್ಶನ ಮಾಡ್ಲಿ ಅಂತ ಹೇಳಿ ಅರ್ಜುನನ್ನ ಕಳಿಸ್ತಾರೆ. ಹಾಗೇನೆ ಅದೇ ಸಮಯಕ್ಕೆ ದುರ್ಯೋಧನನು ಬಂದಿರ್ತಾನೆ. ಅವಾಗ ಇವನು ಕೃಷ್ಣ ಮಲ್ಕೊಂಡಿರೋ ತರ ನಟಿಸೋದು ಅದೆಲ್ಲ ಆ ಕಥೆ ಎಲ್ಲ ನಿಮ್ಗೆಲ್ಲ ಗೊತ್ತು. ಹಾಗಾಗಿ ಕೇಳ್ಬೇಕಾದ್ರೆ ಕೂಡ ಅರ್ಜುನ ಹೇಳ್ತಾನೆ, ಏನು ಬೇಡ, ನೀನಿದ್ರೆ ಸಾಕು, ನಮ್ಗೆ ಅಕ್ಷೌಣಿ ಇಲ್ಲದೆ ಇದ್ರು ಬೇಡ, ನಿನ್ನ ಪಕ್ಷ, ನಿಮ್ಮ ಆಶೀರ್ವಾದ, ನೀವು ನಮ್ಮ ಪಕ್ಷದಲ್ಲಿ ಇದ್ರೆ ಸಾಕು ಅಂತ ಕೇಳ್ಕೊಂಡ್ ಬರ್ತಾನೆ. ಆವಾಗ ಇವನು ಹೇಳ್ತಾನೆ, ನಾನು ಶಸ್ತ್ರಗಳನ್ನೇ ಯಾವ್ದು ಹಿಡಿಯಲ್ಲ, ಬೇಕಾದ್ರೆ ನಿನ್ಗೆ ಸಾರಥ್ಯ ಮಾಡ್ತೀನಿ ಅಂತ. ಹಾಗಾಗಿ ಅರ್ಜುನನಿಗೆ ಸಾರಥ್ಯ ಮಾಡ್ತಾನೆ. ಅದೇ ಮೇನ್ ಇದು ಕೀ ಪೊಸಿಷನ್. ಯಾಕಂತ ಹೇಳಿದ್ರೆ ಒಬ್ಬ ಸೇನಾಧಿಪತಿಗೆ ಒಳ್ಳೆ ಸಾರಥಿ ಇದ್ಬಿಟ್ರೆ ಅವನು ಯುದ್ಧದಲ್ಲಿ ಗೆಲ್ಲೋದು ಅರ್ಧ ಗೆದ್ದ ಅಂತಾನೆ ಅರ್ಥ. ಹಾಗೆ ಆ ಸಾರಥ್ಯವನ್ನು ನೋಡಿ ಹೇಳ್ದಾಗ ಯಾವ ಕಡೆಗೆ ತಿರುಗಿಸ್ಬೇಕು, ಸಾರಥಿಯಾಗಿ ಕೃಷ್ಣ ಇದ್ದಾನೆ ಅಂತ ಹೇಳಿದ್ರೆ ಅದೇನು ಸುಲಭದ ಕೆಲಸ ಅಲ್ಲ. ಸೇನೆಯೋರ್ಭಯೋರ್ ಮಧ್ಯೆ ಸ್ಥಾಪಯಿತ್ವ ರಥೋತ್ತಮ, ಅವನು ಹೇಳ್ತಾರಲ್ಲ ಇದರಲ್ಲಿ ಉಭಯ ಸೇನೆ ಮಧ್ಯದಲ್ಲಿ ಹೋಗಿ ನನ್ನ ನಿಲ್ಸು ಅಂತ, ಕರೆಕ್ಟ್ ಆಗಿ ಹೋಗಿ ಅಲ್ಲಿ ಮಧ್ಯಕ್ಕೆ ನಿಲ್ಸ್ಬೇಕು. ಇವ್ನು ಏನ್ ಹೇಳ್ತಾನೋ ಅದನ್ನ ಇನ್ಸ್ಟ್ರಕ್ಷನ್ಸ್ ಮಾಡ್ಬೇಕು. ಆ ಯುದ್ಧ ನಡೀತಾ ಇರ್ಬೇಕಾದ್ರೆ ಆತರದಲ್ಲಿ ಇರುತ್ತಲ್ಲ, ಅವಾಗ ಬಾಯ್ನಲ್ಲಿ ಏನೋ ಹೇಳಕ್ಕಾಗಲ್ಲ. ಅಲ್ಲಿ ತುಂಬಾ ಎಲ್ಲಾರು ಕಿರ್ಸ್ತಾ ಇರ್ತಾರೆ, ಹೋ ಹಾ ಅಂತ. ಇದೆಲ್ಲ ಲ್ಯಾಂಡ್ ಯುದ್ಧ, ಭೂಮಿ ಮೇಲೆ ನಡೆಯುವಂತ ಯುದ್ಧ. ಇವಾಗ ಅದೆಲ್ಲ ಆತರ ಯುದ್ಧಗಳಿದ್ದಾಗ ತುಂಬಾ ಚೆನ್ನಾಗಿತ್ತು, ಕ್ಷೇಮವಾಗಿತ್ತು. ಬರೀ ಒಂದ್ ಕಡೆ ಯುದ್ಧ ಭೂಮಿ ಅಂತ ಇರೋದು, ಅಲ್ಲಿ ಮಾತ್ರ ಯುದ್ಧ ಮಾಡೋರು, ಅಲ್ಲಿರೋ ಜನಗಳು ಮಾತ್ರ ಸಾಯ್ತಾ ಇದ್ರು, ಬೇರೆ ಯಾರು ಸಿವಿಲಿಯನ್ಸ್ಗೆ ಏನೂ ತೊಂದರೆ ಆಗ್ತಾ ಇರ್ಲಿಲ್ಲ. ಸೊ ಯುದ್ಧ ಯಾರು ಗೆದ್ರು ಯಾರು ಸೋತ್ರು ಅಂತ ನಿರ್ಣಯ ಆಗೋದು, ವಾಪಸ್ ಬಂದ್ಬಿಡೋರು. ಹಾಗಾಗಿ ಬೇರೆ ಅನ್ಯ ಜನರಿಗೆ, ಸ್ತ್ರೀಗಳಿಗೆ, ಮಕ್ಕಳಿಗೆ, ಮತ್ತೆ ಯಾರು ಯುದ್ಧದಲ್ಲಿ ವೃದ್ಧರಿಗೆ ಯಾರು ಪಾರ್ಟಿಸಿಪೇಟ್ ಮಾಡೋದಿಲ್ವೋ ಅವ್ರಿಗೆಲ್ಲ ಯಾವ್ದು ಸಿವಿಲಿಯನ್ಸ್ಗೆ ಕ್ಷೇಮವಾಗಿತ್ತು, ಏನೋ ತೊಂದರೆ ಆಗ್ತಾ ಇರ್ಲಿಲ್ಲ. ಬಟ್ ಇವಾಗ ನೋಡಿ, ಏನೋ ನಾವೆಲ್ಲ ಕಂಡಿಡ್ಬಿಟ್ಟಿದೀವಿ ಅಂತ ಎಲ್ಲ ಮೀಸೈಲ್ಸ್ ಕಂಡಿಡ್ಬಿಟ್ಟು ಕೂತ್ ಕಡೆನೆ ಯಾರ್ಯಾರಿಗೋ ಎಲ್ಲೆಲ್ಲೋ ಹೊಡಿತಾ ಇದ್ದಾರೆ. ಯಾರು ಅದಕ್ಕೆ ಸಂಬಂಧಪಟ್ಟಿಲ್ವೋ ಎಲ್ಲಾರ್ಗು ಹೊಡಿತಾ ಇದ್ದಾರೆ. ಸೊ ಎಷ್ಟು ಒಂಥರ ಅರಾಜಕವಾಗ್ಬಿಟ್ಟಿದೆ. ಆಮೇಲೆ ಎಲ್ಲಾರ್ಗು ಒಂಥರ ಭೀತಿ ಉಂಟಾಗತ್ತೆ. ಯುದ್ಧ ನಡೀತಾ ಇದೆ ಅಂದ್ರೆ, ಯುದ್ಧ ವಿರಾಮ ಆದ್ಮೇಲೆ ಕೂಡ ಹಳೆ ಕಾಲದಲ್ಲೆಲ್ಲ ನಾವು ನೋಡ್ಬೇಕು, ಶತ್ರು ಪಕ್ಷಗಳ ಕ್ಯಾಂಪ್ಗಳಿಗೆ ಹೋಗಿ ಮಾತಾಡ್ಕೊಂಡ್ ಬರೋರಂತೆ, ಇವತ್ತು ಯುದ್ಧದಲ್ಲಿ ನೀನ್ ಕೈ ಹೊಡಿಬೇಕಾಯ್ತು, ಕ್ಷಮಿಸ್ಬಿಡಪ್ಪ, ಏನು ಮಾಡಕ್ಕಾಗಲ್ಲ, ನಾನು ಆ ಕಡೆಗೆ ಹೋರಾಡ್ತಾ ಇದ್ದೀನಿ ಅಂತ. ಆ ತರ ಹೋಗಿ ವಿಚಾರಿಸ್ಕೊಂಡ್ ಬರೋರಂತ. ನಾನು ನಿನ್ ಕೈ ಮುರಿದ್ಬಿಟ್ನಲ್ಲ, ಏನಾಯ್ತು ನೋಡೋಣ ಅಂತ ಬಂದೆ ಅಂತ. ಆತರ ಕ್ಯಾಂಪ್ಗಳಿಗೆ ಹೋಗಿ ಶತ್ರು ಪಕ್ಷಕ್ಕೆ ಮಾತಾಡ್ಕೊಂಡ್ ಬರೋರಂತೆ. ಆ ತರ ಒಂದು ಪರಿಸ್ಥಿತಿ ಇದೆಯಾ ಇವಾಗ? ಯುದ್ಧ ರೂಲ್ಸ್ ಗಳೆಲ್ಲ ಇದ್ರೆ ಕೂಡ, ಸೀಸ್ ಫೈರ್ ಅದೆಲ್ಲ ಮಾಡ್ತಾ ಇದ್ರೆ ಕೂಡ ಬಾಂಬ್ಗಳು ಮಾಡ್ತಾನೆ ಇರ್ತಾರೆ. ಹಾಗಾಗಿ ತುಂಬಾ ಕಷ್ಟ ಇವೆಲ್ಲ. ಇವಾಗ ಎಷ್ಟು ಮುಂದೆ ಬಂದ್ಬಿಟ್ಟಿದೀವಿ ಅಂದ್ರೆ, ಟೆಕ್ನಾಲಜಿ ಹೆಸರಲ್ಲಿ ನಾವು ಸಂಪಾದಿಸ್ಕೊಂಡಿರೋದು, ನಾವು ಮ್ಯಾನುಫ್ಯಾಕ್ಚರ್ ಮಾಡಿರೋದೆಲ್ಲ ಬರೀ ಇದೇನೆ, ಆಯುಧಗಳು, ಮೇಲೆ ಹೊಡೆಯೋದು, ಏರಿಯಲ್ ಅಟ್ಯಾಕ್ ಮಾಡೋದು, ಇಂಥದ್ರಿಂದ ನಷ್ಟನೇ ಆಯ್ತು. ಈ ಯುದ್ಧ ತುಂಬಾ ಅಪರೂಪವಾಗಿ ಯುದ್ಧಗಳನ್ನ ಘೋಷಿಸಿದಾಗ ಯುದ್ಧಕ್ಕೆ ಅಂತ ಒಂದು ರೂಲ್ಸ್ ಇರೋದು. ಸೂರ್ಯೋದಯ ಆದ್ಮೇಲೆ ಮಾಡೋರು, ಸೂರ್ಯಾಸ್ತಮ ಆದ್ಮೇಲೆ ಯಾರು ಯುದ್ಧ ಮಾಡ್ತಾ ಇರ್ಲಿಲ್ಲ.
ಯುದ್ಧ ಆಮೇಲೆ ಯುದ್ಧ ವಿರಾಮ ಅಂತ ಮಧ್ಯದಲ್ಲಿ ಆ ವಿರಾಮ ಕೊಟ್ಬಿಟ್ರೆ ಯಾರು ಯಾರನ್ನು ಹೊಡೆಯೋಗಿಲ್ಲ. ಹಾಗಾಗಿ ತಾನೆ ದ್ರೌಪದಿ ಬಂದು ಭೀಷ್ಮರ ಕ್ಯಾಂಪ್ ಅಲ್ಲಿ ಬಂದು ನಮಸ್ಕಾರ ಮಾಡಿ ದೀರ್ಘ ಸುಮಂಗಲಿ ಭವ ಅಂತ ಇದು ಆಶೀರ್ವಾದ ಪಡ್ಕೊಂಡ್ಬಿಡ್ತಾಳೆ. ಬರ್ಬೋದು ಅವರು ಸ್ತ್ರೀಯರೆಲ್ಲ ಕೂಡ ಬರ್ಬೋದು, ಅಷ್ಟು ಸೇಫ್ ಆಗಿತ್ತು ನೋಡಿ. ಯಾರು ಎಲ್ಲ ತಕ್ಷಣ ಯಾರನ್ನೋ ಹೊಡೆದ್ಬಿಡಲ್ಲ, ದ್ರೌಪದಿ ಬರ್ತಾ ಇದ್ದಲ್ಲ ಪಾಂಡವರ ಹೆಂಡತಿ ಕೊಚ್ಚಾಕ್ಬಿಡಿ ಅಂತ. ಆ ತರ ತಪ್ಪಾಗಿ ನಡೆದಿದ್ದು ಅಂತ ಹೇಳಿದ್ರೆ ಮಲ್ಕೊಂಡಿದ್ದಾಗ 5 ಉಪ ಪಾಂಡವರನ್ನ ಕೊಂದಿದ್ದು, ಮತ್ತೆ ಎಲ್ಲಾ ದುರ್ಯೋಧನನ ಮಕ್ಕಳು ಕೌರವರ ಮಕ್ಕಳು ಎಲ್ರನ್ನೂ ಆ ತರ ನಿದ್ದೆನಲ್ಲಿ ಕೊಂದಿದ್ದು ಅದೆಲ್ಲ ಅನ್ಯಾಯದ ಸಾವುಗಳು. ಆದ್ರೆ ಬಾಕಿದೆಲ್ಲ ನ್ಯಾಯವಾಗಿ ಯುದ್ಧ ಮಾಡಿದ್ದಾರೆ. ಹಾಗೆ ನೋಡಿದ್ರೆ ಅದನ್ನ ಹೇಳ್ಬೇಕಂದ್ರೆ ಅದಕ್ಕೆ ಧರ್ಮ ಮೋಹನದ ಧನಂಜಯನಕ್ಕೆ ಈ ಸಾರಥಿಯಾಗಿ ಹೇಳ್ಬೇಕಾದ್ರೆ ಈಗಾಗ್ಲೇ ನಾವು ನೋಡಿದೀವಿ, ಸಾರಥಿ ಕೆಲಸನೇ ತುಂಬಾ ನಿಕೃಷ್ಟವಾದದ್ದು. ದೂತನಾಗೋದು ಸಾರಥಿ ಆಗೋದು ನಿಕೃಷ್ಟವಾದದ್ದು ಕೆಲಸ. ಆ ಕೆಲಸವನ್ನ ಒಪ್ಕೊಂಡು ಆಮೇಲೆ ಬೇಗ ಬೇಗ ಹೊಡಿಬೇಕು ಅಂತ ಹೇಳಿದ್ರೆ ನಾ ಹೇಳಿದ್ನಲ್ಲ, ಯುದ್ಧ ಭೂಮಿನಲ್ಲಿ ಅನೇಕ ಶಬ್ದಗಳಾಗ್ತಾ ಇರ್ತಿತ್ತು, ಕೇಳಿಸಲ್ಲ ಅಂತ ಹೇಳಿದಾಗ ಇದರಿಂದ ತಿವಿತಾ ಇದ್ರಂತೆ. ಕಾಲನ್ನ ಎಡಗಡೆ ಟರ್ನ್ ಮಾಡ್ಬೇಕು ಅಂದ್ರೆ ಎಡಗಡೆ ಭುಜಕ್ಕೆ ಹೀಗೆ ತಿವಿಯೋರಂತು. ಮೇಲೆ ಕೂತಿರ್ತಾನೆ ರಥದಲ್ಲಿ ಎಡಗಡೆ ಭುಜಕ್ಕೆ ತಿವಿಯೋದು, ಅವಾಗ ಎಡಗಡೆ ಟರ್ನ್ ಮಾಡ್ತಾರೆ. ಬಲಗಡೆ ತಿವಿದ್ರೆ ಬಲಗಡೆ ಟರ್ನ್ ಮಾಡೋದು. ಈ ತರದ್ದೆಲ್ಲ ನಾವು ಮಾಡ್ಬೇಕು. ಇಳಿಬೇಕಾದ್ರೆ ಕೈ ಕೊಟ್ಟು ಕೈ ಮೇಲೆ ಕಾಲನ್ನ ಇಳಿಸ್ಕೊಂಡು ಕೆಳಗಡೆ ಇಳಿಸ್ಬೇಕು. ಇವೆಲ್ಲ ಎಷ್ಟೊಂದು ಇದೆ. ಆ ಕೆಲಸವನ್ನ ಭಗವಂತ ಮಾಡ್ದ ಅಂತ ಇದನ್ನ ನಾವು ನೆನ್ಸ್ಕೋಬೇಕು. ಎಂತ ಸೌಶಲ್ಯ ಗುಣ ಸೌಲಭ್ಯ ಭಗವಂತನಲ್ಲಿ. ನಮಗೆ ಕೃಪೆ ಅಂತ ಅವನಿಗೆ ಸಲಹಬೇಕು ಅಂತ ಅವನು ನಿಶ್ಚಯ ಮಾಡ್ಕೊಂಡ್ಬಿಟ್ರೆ ಎಷ್ಟು ದೂರಕ್ಕೆ ಹೋಗ್ಬೇಕಾದ್ರೂ ಹೋಗಿ ಅದನ್ನ ಮಾಡ್ತಾನೆ ಅಂತ. ಇದನ್ನ ಈ ಆಳವಂದಾರ್ ಶ್ಲೋಕ ಒಂದಿದೆ, ಅದನ್ನೇ ಫುಲ್ಲು ಎಕ್ಸ್ಟ್ರಾಕ್ಟ್ ಆಫ್ ಆಳವಂದಾರ್ ಶ್ಲೋಕ ಇದರಲ್ಲಿ ಯಾವುದು ಗೀತಾರ್ಥ ಸಂಗ್ರಹದಲ್ಲಿ ಅದನ್ನೇ ಈ ಪದ್ಯ ಅವ್ರು ಬರ್ದಿರೋದು ಅಂತ. ಸ್ವಧರ್ಮ ಜ್ಞಾನ ವೈರಾಗ್ಯ ಸಾಧ್ಯ ಭಕ್ತ್ಯೇಕ ಗೋಚರ ನಾರಾಯಣ ಪರಂ ಬ್ರಹ್ಮ ಗೀತಾ ಶಾಸ್ತ್ರೇ ಸಮೀರಿತಃ. ಇದನ್ನೇ ಇದು ಈ ಪದ್ಯ ಒಂದು ಆಳವಂದರ ಬಗ್ಗೆ ಇರುವಂತದ್ದು. ಅದರ ಸಾರಾಂಶನೇ ಈ ಮೊದಲನೇ ಪಾಶ್ರ. ಎರಡನೇ ಪಾಶ್ರಕ್ಕೆ ಹೋಗೋಣ. உகவை அடைந்த உறவுடையார் உகவை அடைந்த உறவுடையார் உறவத்தவன் நாள் பொருளுற்ற அந்நாள் தகவுடன் நண்பு தகவுடன் அன்பு கரை புரளத் தரும மத்தளவில் கரை புரள தருமத்து அளவில். ಸಾದ ಎರಡು ಒಂದೇ ಕೊಟ್ಟಿರ್ತಾರೆ ತಮಿಳಲ್ಲಿ, ಅದಕ್ಕೆ ತರುಮ ಅಂತ ಇದೆಯಲ್ಲ ಅಲ್ಲಿ ಧರ್ಮ ಅಂತ ಓದ್ಕೋಬೇಕು ನಾವು. மிகவுள மஞ்சி விழுந்து மிகவுள மஞ்சி விழுந்து அடிசேர்ந்த விஷயனுக்கு அடிசேர்ந்த விசயனுக்கு ஓர் நகையுடன் உண்மை உரைக்க ஓர் நகையுடன் உண்மை உரைக்க அமைந்தனன் நாரணனே அமைந்தனன் நாரணனே. உகவை அடைந்த உறவுடையார் உறவத்தவன் நாள் தகவுடன் நண்பு கரை புரளத் தருமத்தளவில் மிக உளமஞ்சி விழுந்து அடி சேர்ந்த விஷயனுக்கு ஓர் நகையுடன் உண்மை உரைக்க அமைந்தனன் நாரணனே. உகவை அடைந்த உறவுடையார் பொருளுற்ற அந்நாள் தகவுடன் அன்பு கரை புரள தருமத்து அளவில் மிக உள மஞ்சி விழுந்து அடி சேர்ந்த விசயனுக்கு ஓர் நகையுடன் உண்மையுரைக்க அமைந்தனன் ನಾರಣನೇ. ತುಂಬಾ ಚೆನ್ನಾಗಿದೆ. ಇದರಲ್ಲಿ ಪಂಚ ಲೈನ್ ಬೇಕಾದ್ರೆ ಮಾಡ್ಬೋದು. ಓರ್ ನಹಯುಡನ್ ಉಣ್ಮೈ ಉರೈಕ ಮಂದಸ್ಮಿತ ನಗುತ್ತಾನಂತೆ. ಒಂದು ಬಾಯಿ ಅಂಚಿನಲ್ಲೇ ನಗದು ಕಿರುಣಗೆ ನಕ್ಕು ಏನ್ ಮಾಡ್ತಾನೆ ಅಂದ್ರೆ ಇದಕ್ಕೆ ಮಂದ ಮಂದ ಹಸಿತಾನನಾಂಬುಜಂ. ಯಾವಾಗ್ಲೂ ಅಷ್ಟೇ ಮಂದಸ್ಮಿತನಾಗೇ ಇರ್ತಾನೆ ಭಗವಂತ, ಅವನ ಸ್ವರೂಪ ಹಾಗೆ ಇರೋದು. ಅದರಲ್ಲಿ ಇವನು ಯುದ್ಧ ನನಗೆ ಹೋರಾಡಕ್ ಆಗೋದಿಲ್ಲ, ಗಾಂಡೀವಂ ಸಂಸ್ರತೆ ಹಸ್ತಾತ್ ತ್ವಚ್ಚೈವ ಪರಿದಹ್ಯತೆ. ಇದು ಚರ್ಮ ಎಲ್ಲ ಒಳ್ಳೆ ಬೆಂಕಿ ತರ ಸುಡ್ತಾ ಇದೆ, ನನಗೆ ಆಗ್ತಾನೆ ಇಲ್ಲ.
ನತಶಕ್ನೋಮವಸ್ಥಾತು, ಏನ್ ಯೋಚನೆ ಮಾಡಕ್ಕೂ ನನಗೆ ಆಗ್ತಾ ಇದ್ದಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಜಾರ್ ಹೋಗ್ಬಿಟ್ಟು ಗಾಂಡಿ ಕೆಳಗಡೆ ಹಾಕಿ ಹತ್ಕೊಂಡು ಮಂಡಿ ಇಟ್ಕೊಂಡು ಅಳ್ತಾನೆ. ಯಾರು ಅರ್ಜುನ ನಮಸ್ಕಾರ ಮಾಡ್ಕೊಂಡು ನನ್ ಕೈಲಿ ಆಗೋದೇ ಇಲ್ಲ ಅಂತ ಹೇಳಿ. ಯಾಕೆ ಆಗೋದಿಲ್ಲ ಅಂತ ಹೇಳಿದ್ರೆ, ಏನು ಅಲ್ಲಿರೋರೆಲ್ಲ ಯಾರು ನನ್ಗೆ ಆಚಾರ್ಯರು, ಅಲ್ಲಿರೋರೆಲ್ಲ ಯಾರು ಪಿತಾಮಹರು, ನನಗೆ ಸಂಬಂಧಿಕರು, ನನಗೆ ದಾಯಾದಿಗಳಾಗ್ಬೇಕು. ನೋಡು ನನ್ನ ತಮ್ಮನ ಹೆಂಡತಿ, ನಮ್ಮ ತಂಗಿ ಗಂಡ, ತಮ್ಮನ ಹೆಂಡತಿ ಅಲ್ಲ ತಂಗಿ ಗಂಡ ಒಬ್ಳೆ ದುಶ್ಯಲೆ ಜಯದ್ರಥ, ಅವರನ್ನೆಲ್ಲ ತೋರಿಸಿ ನನ್ನ ತಂಗಿ ಗಂಡ ಇವರೆಲ್ಲ ಇದ್ದಾರೆ, ಸಂಬಂಧಿಕರೆಲ್ಲ ಎಲ್ಲ ಇದ್ದಾರೆ. ಆಚಾರ್ಯರ ಸ್ಥಾನದಲ್ಲಿ ದ್ರೋಣರಿದ್ದಾರೆ, ಅವರೇ ನಮ್ಗೆಲ್ಲ ಹೇಳ್ಕೊಟ್ಟರು. ಅವ್ರು ಹೇಳ್ಕೊಟ್ಟಿದ್ದ ಬಾಣ ವಿದ್ಯದಲ್ಲಿ ಅವರನ್ನೇ ಹೊಡೆಯೋದ, ಇದು ನನ್ಗೆ ಯಾಕೋ ಸರಿಯಾಗಿ ಕಾಣ್ತಾ ಇಲ್ಲ, ಅಣ್ಣ ತಮ್ಮಂದ್ರನ್ನೇ ಹೊಡ್ಕೊಳ್ಳೋದು ಅಂತ ಹೇಳಿ ವ್ಯಾಕುಲ ಕೊಂಡು ಬಿಡ್ತಾನೆ. ಯಾಕೆ ತುಂಬಾ ಮನಸ್ಸಿಗೆ ಬೇಜಾರಾಗ್ಬಿಡುತ್ತೆ, ಇಷ್ಟೆಲ್ಲ ಮಾಡ್ಬೇಕಾ ಯಾಕೆ ಅಂತ. ಆತರ ಆ ವ್ಯಾಕುಲ ಬಂದು ಭೀತಿನೂ ಬಂದ್ಬಿಡತ್ತೆ. ಈ ಡಿಪ್ರೆಷನ್ ಎಲ್ಲ ಬಂದಾಗ ಹೆದರ್ಕೊಳ್ಳೋದು, ಕೈ ಎಲ್ಲ ನಡುಗೋದು, ಬೆವರೋದು, ಇದೆಲ್ಲ ಆಗತ್ತಲ್ಲ, ಅದೆಲ್ಲ ಆಗ್ತಾ ಇದೆ ಅರ್ಜುನನಿಗೆ. ಯಾಕೆ ಈ ತರ ಒಂದು ಮಹಾವೀರ ಇವನು, ಎಂಥ ಒಂದು ಬಿಲ್ಲು ವಿದ್ಯೆನಲ್ಲಿ ಪರಿಣಿತನಾದವನು, ಈ ಲೋಕಕ್ಕೆಲ್ಲ ನಂಬರ್ 1 ಅವನು. ಹಾಗೆ ಮಾಡ್ತೀನಿ ಅಂದಿದ್ದಕ್ಕೆ ಅವನು ಏಕಲವ್ಯನ ಬೇಳನ್ನ ತೆಗ್ದಿದ್ದ. ಯಾಕಂದ್ರೆ ಇವನಿಗಿಂತ ಅವನು ಚೆನ್ನ ಬಿಲ್ಲು ವಿದ್ಯೆಯಲ್ಲಿ ಬಂದ್ಬಿಡಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಇವನೇ ನಂಬರ್ 1 ಆಗಿರ್ಬೇಕು ಅಂತ ಒಂದು ಪ್ರತ್ಯೇಕವಾಗಿ ಬಿಲ್ಲು ವಿದ್ಯೆಯಲ್ಲಿ ಪರಿಣಿತನಾದವನು, ಯುದ್ಧಕ್ಕೆ ಹೆದರದೆ ಇದ್ದವನು, ಯುದ್ಧಕ್ಕೆ ನಿಶ್ಚಯ ಮಾಡ್ಕೊಂಡು ಸಂಕಲ್ಪ ಮಾಡ್ಕೊಂಡು ಬಂದವನು, ಇದ್ದಕ್ಕಿದ್ದಂಗೆ 11 ಅಕ್ಷೋಹಿಣಿಯನ್ನ ನೋಡಿ ಗಾಬರಿ ಆಗ್ಲಿಲ್ಲ. ಆದ್ರೆ ಮಾನಸಿಕವಾಗಿ ಅವನಿಗೆ ತಳಮಳ ಆಗ್ಬಿಡತ್ತೆ. ಇದೆಲ್ಲ ಧರ್ಮನ ನ್ಯಾಯನ, ಇವ್ರನ್ನೆಲ್ಲ ಸಾಯಿಸಿದ್ರೆ ನನಗೆ ಒಳ್ಳೇದಾಗತ್ತಾ? ಏನ್ ಮಹಾರಾಜ್ಯ, ಕಿನ್ನೋ ರಾಜ್ಯೇನ ಗೋವಿಂದ ಕಿಂ ಭೋಗೇ ಜೀವಿತೇನವ. ಯಾಕೆ ನನಗೆ ಇದು ರಾಜ್ಯನೂ ಬೇಡ, ಭೋಗ ಜೀವನನೂ ಬೇಡ, ನಮ್ಗೆ ಹೇಗೋ ಅಭ್ಯಾಸ ಆಗ್ಬಿಟ್ಟಿದೆ. ನಮ್ಗೆ ಕಾಡಲ್ಲೇ ಇದ್ದು ಚೆನ್ನಾಗಿತ್ತು, ಯಾರ ಕಾಟೂ ಇರ್ಲಿಲ್ಲ. ಅಕ್ಷಯ ಪಾತ್ರೆ ಬೆಳಿಗ್ಗೆ ತೆಗೆದ್ರೆ ಬೇಕಾದಷ್ಟು ಊಟ ಆಹಾರ ಬರೋದು, ತಿನ್ಕೊಂಡು ನೆಮ್ಮದಿಯಾಗಿರ್ತಾ ಇದ್ವು. ಒಬ್ರು ಇದು ಇವಾಗೆಲ್ಲ ಹಾಗೆ ತಾನೆ, ಎಲ್ಲ ಹೋಗಿ ರಿಸಾರ್ಟ್ ಎಲ್ಲ ಎಲ್ಲ ಇರ್ಬೇಕು, ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತ ಹೇಳಿದ್ರೆ ಒಂದು ಫೋನು ಬರ್ಬಾರ್ದು, ಯಾರು ಬಾಗಿಲು ತಟ್ಟಬಾರ್ದು, ಆತರ ಹಾಗೆ ಇರ್ಬೇಕು ಅಂತ. ಹಾಗೆ ಆತರ ಕಾಡಲ್ಲಿ ನಮ್ಗೆ ಯಾವ ತೊಂದ್ರೆನೂ ಇರ್ಲಿಲ್ಲ. ಇದು ಏನೋ ಒಂದು ರಾಜ್ಯಕ್ಕೆ ಬೇಕು, ಸೇಡ್ ತೀರ್ಸ್ಕೊಳ್ಬೇಕು ಅಂತ ಬಂದ್ಬಿಟ್ಟು ಇಲ್ಲಿ ನೋಡಿದ್ರೆ ನಮ್ಗೆ ಯಾಕೋ ಇಟ್ ಇಸ್ ನಾಟ್ ವರ್ತ್, ಅಂದ್ರೆ ಇದಕ್ಕೆಲ್ಲ ಸರಿನಾ ಇದು ಅಂತ ಅನ್ನಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಬಿಲ್ಲು ಬಾಣ ಕೆಳಗಡೆ ಹಾಕಿ, ನಾನಿನ್ನು ಖಂಡಿತವಾಗ್ಲೂ ನನ್ನ ಕೈಲಿ ಯುದ್ಧ ಮಾಡಕ್ ಆಗೋದೇ ಇಲ್ಲ ಅಂತ ಹೇಳಿ ಕೂತ್ಕೊಂಡ್ಬಿಡ್ತಾನೆ. ಏನ್ ಮಾಡೋದು ನೋಡಿ, ಯಾವಾಗ್ಲಾದ್ರೂ ಇನ್ನೇನೋ ಮದ್ವೆ ಆಗ್ಬೇಕು, ತಾಲಿ ಕಟ್ಟಬೇಕು ಅಂದ್ರೆ ಅವಾಗ ಮದ್ವೆ ಗಂಡು ನಾನು ಅಯ್ಯೋ ನನ್ಗೆ ಯಾಕೋ ಈ ಮದ್ವೆನಲ್ಲಿ ಏನು ಸುಖ ಕಾಣ್ತಾ ಇಲ್ಲ, ಮದ್ವೆ ಮಾಡ್ಕೊಂಡವ್ರೆ ಕಷ್ಟ ಪಡ್ತಾ ಇದಾರೆ, ಮಕ್ಳುಗಳಾಗತ್ವೆ, ಮಕ್ಳುಗಳೆಲ್ಲ ಕಾಟ ಕೊಡ್ತಾರೆ, ಆಮೇಲೆ ಅವ್ರ ಮಕ್ಳು ಯಾರು ಸರಿಯಾಗಿ ನೋಡ್ಕೊಳ್ಳಲ್ಲ, ಅದಕ್ಕೆ ಯೋಚನೆ ಪಡ್ತಾರೆ, ಸರಿಯಾಗಿ ಓದಲ್ಲ, ಅದಕ್ಕೆ ಚಿಂತೆ ಮಾಡ್ತಾರೆ, ಕೆಲಸ ಹೀಗೆಲ್ಲ. ಯಾರಾದ್ರೂ ಮದ್ವೆ ಮನೆಯಲ್ಲಿ ಇನ್ನೇನ್ ಮದ್ವೆ ಮಾಡ್ಕೊಳ್ಬೇಕು ಅಂದ್ರೆ ತಾಲಿ ಕಟ್ಟಲ್ಲ, ನನ್ ಮದ್ವೆ ಬೇಡ ಅಂತ ಹೇಳಿದ್ರೆ ಒಪ್ಕೊಳ್ತಾರ? ಕೃಷ್ಣನಿಗೆ ತಲೆ ಚೆಚ್ಕೊಂಡ್ಬಿಡ್ಬೇಕು ಅನ್ಸುತ್ತೆ. ಯಾಕಂದ್ರೆ ಸಂಧಾನಕ್ಕೆ ಹೋದಾಗ್ಲೇನೆ ಅವನು ಧರ್ಮರಾಯ ನೋಡು ಸಂಧಿ ಆಗತ್ತ ನೋಡು, ಸಂಧಾನ ಮಾಡ್ಕೊಂಡ್ಬರೋಣ ಅಂತ. ಅವಾಗ ದ್ರೌಪದಿ ಅವಳು ಕೂದಲು ತೋರಿಸ್ತಾಳೆ, ನೋಡು ನನ್ ಕೂದಲು ಹೇಗಿದೆ, ಇದನ್ನ ದುಶ್ಯಾಸನನ ತೊಡೆ ಮುರಿದಿದ್ ರಕ್ತದಲ್ಲೇ ನಾನು ಅದನ್ನ ತಲೆ ಬಾಚ್ಕೊಳ್ಳೋದು ಅಂತ ನಾನು ಶಪಥ ಮಾಡ್ಬಿಟ್ಟಿದ್ದೀನಿ, ಇದೆಲ್ಲ ನಿನ್ ಜ್ಞಾಪಕ ಇರ್ಲಿ ಅಂತ. ಯಾರು ಏನೇ ಶಬ್ದ ಮಾಡ್ಲಿ, ಭಗವಂತನ ಸಂಕಲ್ಪ ಅಂತ ಒಂದಿರುತ್ತೆ. ಭಗವಂತನ ಅವತಾರ ಮಾಡಿರೋದೇ ಭೂಭಾರ ಕಡಿಮೆ ಮಾಡಕ್ಕೆ. ದುರ್ಯೋಧನ ದುಶ್ಯಾಸನಾದಿಗಳೆಲ್ಲಾನು ಎಲ್ಲ ಕೆಟ್ಟವ್ರು, ಭೂಮಿಗೆ ಜನಗಳಿಗೆ ಯಾವುದು ಒಳ್ಳೇದು ಅಂತ ಏನೂ ಮಾಡ್ಲಿಲ್ಲ. ಯದಾ ಹಿ ಧರ್ಮಕ್ಕೆ ಗ್ಲಾನಿ ತರೋರು ಅವರೆಲ್ಲ. ಪರಿತ್ರಾಣಾಯ ಸಾಧು ಜನಗಳಿಗೆ ಸುಮ್ಮನೆ ತೊಂದರೆ ಕೊಡೋರು. ಏನ್ ನಾವು ನೋಡಿದೀವಲ್ಲ, ದ್ರೌಪದಿ ಕಾಡಲ್ಲಿ ಇರ್ಬೇಕಾದ್ರೆ ಕೂಡ ಅಲ್ಲೂ ಜಯದ್ರಥನ್ನ ತಗೊಂಡು ಒಂದ್ಸತಿ ಇಲ್ಲ 2 ಸತಿ ಇಲ್ಲ ದ್ರೌಪದಿಗೆ ಮಾಲಸ್ಟೇಷನ್ ಅನ್ನೋದು ಇವ್ರೊಂದ್ಸತಿ ಅಲ್ಲಿ ಸಭೆನೆಲ್ಲ ಮಾಡಿದ್ರು, ಆಮೇಲೆ ಗಾಂಧಾರಿ ಬಂದು ಬೈದು ಅವ್ರಿಗೆ ಮತ್ತೆ ರಾಜ್ಯ ವಾಪಸ್ ಕೊಟ್ರು, ಅದು ಬೇರೆ ವಿಷಯ, ಅದೊಂದ್ಸತಿ. ಅದಾದ್ಮೇಲೆ ಕೀಚಕ ಕೂಡ ಅಜ್ಞಾತವಾಸದಲ್ಲಿ ಮಾಲಸ್ಟೇಷನ್ಗೆ ಟ್ರೈ ಮಾಡ್ತಾನೆ. ಪಾಪ ಸ್ತ್ರೀಯರ ಇದು ಅವ್ರ ಜೀವನ ಎಷ್ಟು ಕಷ್ಟ ನೋಡಿ. ಗಂಡಂದ್ರು ಅವ್ರ ಕೋಟೆ ತರ ಕಾಯ್ಕೊಳ್ಬೇಕು ಅವ್ರನ್ನ, ಇಲ್ಲದೆ ಹೋದ್ರೆ ತುಂಬಾನೇ ಕಷ್ಟ. ಹಾಗಾಗಿ ಅದು ಬಿಡಿ. ಅದಕ್ಕಿಂತ ಮುಂಚೆ ವನವಾಸದಲ್ಲಿ ಇರ್ಬೇಕಾದ್ರೆ ಇವರೆಲ್ಲ ಬೇಟೆಗೆ ಹೋಗಿದ್ದಾಗ, ಯಾರು ಇಲ್ಲದೆ ಇದ್ದಾಗ ಹೋಗಿ ಜಯದ್ರಥನ, ಅವ್ನು ತುಂಬಾ ಪೋಲಿ, ಅವನು ಅಳಿಯ
ಒಬ್ಬನೇ ಮಗಳಿಗೆ ದುಶ್ಯಲೆಗೆ ಅಳಿಯ ಜಯದ್ರಥನ್ಗೆ ಕೊಡ್ತಾರೆ. ಕೊಟ್ಟಾಗ ಏನಾಗುತ್ತೆ, ಅವನು ಅಲ್ಲಿ ಬಂದು ಕಾಡಲ್ಲಿ ಇವರನ್ನ ಮತ್ತೆ ಕೆಟ್ಟ ಕೆಟ್ಟ ಮಾತುಗಳಲ್ಲಿ ಎಲ್ಲ ಮಾತಾಡಿ ಇವ್ರನ್ನ ಹೋಲಿಸ್ಕೊಳಕ್ ನೋಡ್ತಾರೆ ದ್ರೌಪದಿನ. ಅವಳಿಗೆ ಇಷ್ಟ ಆಗೋದಿಲ್ಲ. ಆ ಸಮಯ ನೋಡಿ ಚಿತ್ರಾಂಗದ ಒಬ್ಬ ಗಂಧರ್ವ ಬಂದಿರ್ತಾನೆ. ಅವನು ಇವರನ್ನೆಲ್ಲ ಹೊಡೆದು ಮೂಟೆ ಕಟ್ಟಿ ತಗೊಂಡ್ ಹೋಗ್ಬೇಕು ಅಂತಿರ್ತಾನೆ. ಅಷ್ಟರಲ್ಲಿ ಯುಧಿಷ್ಠಿರ ಬಂದ್ಬಿಟ್ಟು ಅಯ್ಯೋ ನನ್ನ ತಮ್ಮಂದ್ರನ್ನ ಮಾಡ್ತಾ ಇದಾರೆ, ಹೋಗಿ ಕಾಪಾಡು ಅಂತ ಹೇಳಿ ಅರ್ಜುನನಿಗೆ ಹೇಳಿ ಆ ಚಿತ್ರಾಂಗದ ಅನ್ನೋನು ಅವನ್ ತಲೆ ಸೆಚ್ಕೊತಾನೆ. ಅಯ್ಯೋ ಸಿಡಿಲೆ ಪೊಟ್ಟಣಂ ಕಟ್ಟಿ ಕೊಟ್ರೆ, ಸಿಡಿಲ್ ತರ ಇವರೆಲ್ಲ ಬಂದಿದ್ರು, ಎಲ್ಲ ಹಾಳು ಮಾಡ್ಬಿಡ್ತಾ ಇದ್ರು, ಅವ್ರನ್ನ ಪೊಟ್ಲ ಕಟ್ಟಿ ನಿಮ್ಗೆ ಕೊಟ್ರೆ ಬೇಡ ಅಂತ ಹೇಳ್ತೀರಾ, ಏನಾದ್ರೂ ಹಾಳಾಗೋಗಿ ನಿಮ್ಮನ್ನ ಯಾರಿಗ್ ಉದ್ಧಾರ ಮಾಡಕ್ಕಾಗತ್ತೆ ಅಂತ ಅವನು ಬೈದ್ಬಿಟ್ಟು ಬಿಟ್ಬಿಟ್ಟು ಹೊರಟಾಗ್ತಾನೆ. ಹಾಗೆ ವನವಾಸದಲ್ಲಿದ್ದಾಗ್ಲೂ ಬಿಡ್ಲಿಲ್ಲ, ಕಾಟ ಕೊಡ್ತಾನೆ ಇದ್ರು. ಆ ತರದವ್ರಿಗೆ ಯುದ್ಧ ಮಾಡದೆ ಇವನು ಇವಾಗ ಯುದ್ಧ ಮಾಡಲ್ಲ ಅಂತಿದಾರಲ್ಲ, ಏನ್ ಮಾಡ್ಬೇಕು ಅಂತ ಹೇಳಿದಾಗ ಅವನನ್ನ ಇವಾಗ ಏನ್ ಮಾಡ್ಬೇಕು, ಹುರಿದುಂಬಿಸ್ಬೇಕು. ಹಾಗೇನ್ ಅವನನ್ನ ಎನ್ಕರೇಜ್ ಮಾಡಿ ಯುದ್ಧ ಮಾಡೋ ತರ ಮಾಡ್ಬೇಕು. ಮಾಡಕ್ಕೆ ಏನೆಲ್ಲ ಮಾಡ್ಬೇಕು ಅಂದ್ರೆ ಇಲ್ಲಿ ಮೊದಲಿಂದ ಉಪದೇಶ ಮಾಡ್ಬೇಕು. ಅಯ್ಯೋ ನಾನೆಲ್ರನ್ನೂ ಸಾಯಿಸ್ಬಿಡ್ತೀನಲ್ಲ ಅಂತ ಹೇಳಿದಾಗ ನೀನ್ ಯಾರನ್ನೂ ಸಾಯಿಸ್ತಾ ಇಲ್ಲಯ್ಯ, ನೀ ಆತ್ಮನ ಯಾರು ಸಾಯಿಸಕ್ಕಾಗಲ್ಲಯ್ಯ ಅಂತ ಅಲ್ಲಿಂದ ಶರೀರ ಬೇರೆ ಆತ್ಮ ಬೇರೆ ಅನ್ನೋ ಎಲ್ಲ ಉಪದೇಶವನ್ನ ಮಾಡ್ತಾನೆ. ಎಷ್ಟು ದೀರ್ಘಕಾಲ ಯುದ್ಧ ಭೂಮಿನಲ್ಲಿ 749 ಶ್ಲೋಕ ಉಪದೇಶ ಮಾಡಕ್ ಆಯ್ತಾ ಅಂತ ಹೇಳಿದ್ರೆ ಮಾಯ. ಕೃಷ್ಣನ ಮಾಯೆಯಲ್ಲಿ ಏನು ಬೇಕಾದ್ರೂ ಮಾಡ್ಬೋದು, ಅವನು ಮಾಡ್ದ. ಅದನ್ನ ಹೇಳ್ತಾರೆ ಈ ಆಚಾರ್ಯರು ಇಲ್ಲಿ ಹುರಿದುಂಬಿಸಿ ಉಪದೇಶ ಮಾಡಿ ಅವನನ್ನ ಮತ್ತೆ ಯುದ್ಧಕ್ಕೆ ತೊಡಗೋತರ ಮಾಡಿದ್ನಲ್ಲ, ಮಾಡ್ದ ಕೃಷ್ಣ. ಅದಕ್ಕೆ ಮಯೂರೈಕ ಇಲ್ಲಿ ಹೇಳ್ತಾರೆ ಈ ಪದ್ಯದಲ್ಲಿ ಏನ್ ಮಾಡ್ದ ಅಂತ ಹೇಳಿದ್ರೆ ನಿಜವಾದ ಸತ್ಯಾಸತ್ಯತೆಯನ್ನ ತಿಳಿಸ್ಕೊಟ್ಟ. ತತ್ವತ್ರಯ ಅಂದ್ರೆ ಏನು? ತತ್ವ ಅಂದ್ರೆ ಸತ್ಯ ಇರೋ ವಿಷಯ. ಸತ್ತ ಚೇತನ ಅಚೇತನ ಈಶ್ವರ, ಇದೇ ತತ್ವತ್ರಯ. ಈ ಚೇತನ ಅಚೇತನ ಇವೆರಡೂನು ಸಬ್ಸರ್ವಿಯಂಟು ಈಶ್ವರನಿಗೆ. ಈಶ್ವರನ ಹತೋಟಿಯಲ್ಲೇ ಯಾವಾಗ್ಲೂ ಇರೋವಂಥದ್ದು ಚೇತನ ಅಚೇತನಗಳು. ಈಶ್ವರನಿಗೆ ಭೋಗವಾಗಿ ಇರ್ಬೇಕಾಗಿರೋದು ಈ ಚೇತನ ಅಚೇತನಗಳು. ಈ ವಿಷಯಗಳೆಲ್ಲ ಸ್ವರೂಪ, ಅದರ ಸ್ವಭಾವ ಎಲ್ಲವನ್ನ ತಿಳಿಸ್ಕೊಡ್ತಾನೆ ಭಗವದ್ಗೀತೆ 18 ಅಧ್ಯಾಯದಲ್ಲಿ. ಏನಪ್ಪಾ ಅಂತ ಹೇಳಿದ್ರೆ ಮೊದಲಿನಿಂದ ಎಲ್ಲ ಹೇಳ್ಕೊಡ್ಬೇಕು. ಅದನ್ನ ಹೇಳ್ತಾರೆ ಮಯೂರೈಕ, ಯಾರಿಗೆ ಇವನಿಗೆ ನಿಜವನ್ನ ಹೇಳ್ಬೇಕಂತ. ಸತ್ಯಾಸತ್ಯತೆ ಏನಪ್ಪಾ ಅಂತ ಹೇಳಿದ್ರೆ ಚೇತನ ಬೇರೆ ಅಚೇತನ ಬೇರೆ, ಇವೆರಡುಗಳ ಸ್ವರೂಪನೂ ಬೇರೆ ಬೇರೆ. ಇವೆರಡಕ್ಕಿಂತ ಭಿನ್ನವಾಗಿರುವಂತದ್ದು ಈಶ್ವರ ತತ್ವ. ಅವನೇ ಇವೆರಡನ್ನೂ ನಿಯಾಮಕ ಮಾಡೋದು ಅಂತ ಎಲ್ಲ ಹೇಳ್ತಾನೆ. ಹಾಗೇನೆ ಇವುಗಳ ಪರಸ್ಪರ ಸಂಬಂಧಗಳಿದೆಯಲ್ಲ, ಸ್ವರೂಪ ರೂಪ, ಇವುಗಳ ಪರಸ್ಪರ ಸಂಬಂಧವನ್ನು ಕೂಡ ಹೇಳ್ತಾನೆ. ಈ ಅಚೇತನ ವಸ್ತುಗಳೆಲ್ಲ ಚೇತನ ವಸ್ತುಗಳಿಗೆ ಉಪಕಾರಿಯಾಗಿ ಉಪಯೋಗಿಸ್ಕೊಳ್ತಾರೆ. ಆದ್ರೆ ಅಚೇತನ ವಸ್ತುಗೆ ನನ್ನನ್ನ ಹೀಗೆ ನೀನು ಉಪಯೋಗಿಸ್ಬೇಕು ಅಂತ ಹೇಳೋಕ್ ಆಗೋದಿಲ್ಲ. ಅದು ಎಲ್ಲಿರುತ್ತೋ ಅಲ್ಲೇ ಬಿದ್ದಿರುತ್ತೆ. ಚೇತನ ವಸ್ತು ಚೇತನದಿಂದ ಅಚೇತನ ವಸ್ತುಕ್ಕೆ ಒಂದು ಪ್ರಯೋಜನ ಪಡ್ಕೊಳ್ಳುತ್ತೆ ಅಷ್ಟೇನೆ. ಈ ಎರಡೂನು, ಈ ಚೇತನನೇ ಆಗ್ಲಿ ಅಚೇತನದ ಇವೆರಡೂನು ಅಷ್ಟೇನೆ ಈಶ್ವರನ ಹತೋಟಿಯಲ್ಲಿ ಇರುವಂತದ್ದು. ಇದನ್ನ ಹೇಳ್ತಾನೆ. ಇದನ್ನ ಹೇಳ್ಬಿಟ್ಟು ಈ ಅಸ್ಥಾನ ಭಯ ಬರುತ್ತಲ್ಲ, ಅಸ್ಥಾನ ಭಯ ಅಂದ್ರೆ ಸುಮ್ಮನೆ ಭಯ ಪಟ್ಕೊಳ್ಳುವಂಥದ್ದು, ಕಾರಣವೇ ಇಲ್ಲದೆ ತಪ್ಪಾಗಿ ವಿಷಯವನ್ನ ತಿಳ್ಕೊಂಡು ಭಯ ಪಟ್ಕೊಂಡ್ಲ. ಅಸ್ಥಾನ ಭಯ ಬಂದಿದ್ದ ಪಾರ್ಥನಿಗೆ ಭಯದ ಭೀತಿಯನ್ನ ಹೋಗಲಾಡಿಸ್ತಾನೆ ಭಗವಂತ. ಅದನ್ನ ಈ ಇದರಲ್ಲಿ ಹೇಳಿರುವಂತದ್ದು ಈ ಎರಡನೇ ಶ್ಲೋಕದಲ್ಲಿ, 1ನೇ ಶ್ಲೋಕದಲ್ಲಿ ಅದೇನೆ ಎರಡನೇ ಶ್ಲೋಕದಲ್ಲಿ ಅದೇನೆ ಮೇನ್ ಆಗಿ ಹೇಳಿರುವಂತದ್ದು. ಈ ಆಳವಂದ ಶ್ಲೋಕನು ಅದೇ ತರ ಫುಲ್ ಹೇಳ್ತಾನೆ ನೋಡಿರಿ. ಅಸ್ಥಾನ ಸ್ನೇಹ ಕಾರುಣ್ಯ ಧರ್ಮ ದಿಯಾಕುಲಂ ಪಾರ್ಥಂ ಪ್ರಪನ್ನಮುದ್ದೇಶ್ಯ ಶಾಸ್ತ್ರಾವತರಣಂ ಕೃತಂ. ಅಸ್ಥಾನ ಭಯ, ಬೇಡದೇ ಇರೋರಿಗೆ ಅಯ್ಯೋ ಪಾಪ ಅಂತ ಹೇಳೋದು ಬೇಕಾಗಿಲ್ಲ. ಯಾಕಂದ್ರೆ ಅವನು ಇದು ತುಂಬಾ ಚೆನ್ನಾಗಿದೆ. ಇವನ್ನೆಲ್ಲ ಡೀಟೇಲ್ ಆಗಿ ಹೇಳ್ಕೊಂಡ್ರೆ ಭಯ ಆಗತ್ತೆ. ದುಶ್ಯಾಸನನ್ನ ಸಾಯಿಸ್ಬೇಕಾದ್ರೆ ಹೇಗೆ ರಕ್ತ ಪಿಪಾಸು ಆಗ್ಬಿಟ್ಟಿರ್ತಾನಂತೆ ಭೀಮ. ಈಸ್ ನಾಟ್ ಎ ಕ್ಯಾನಿಬಾಲ್. ಅವನು ರಕ್ತವನ್ನ ಕುಡಿಯಲ್ಲ. ಆದ್ರೆ ಒಂದೊಂದು ತೊಡೆ ಒಂದೊಂದು ಅಂಗಾಂಗಗಳನ್ನು ಮುರಿದಾಗ ಆ ರಕ್ತವನ್ನ ತಗೊಂಡು ಹೀರಿ ಕುಡಿತಾನಂತೆ. ಈ ರಕ್ತವನ್ನ ತಗೊಂಡು ದ್ರೌಪದಿ ತಲೆಗೆ ಹಚ್ಕೊಳಕ್ ಕೊಡ್ತೀನಿ ಅಂತ. ಎಷ್ಟು ದಾರುಣವಾಗಿ ಸಾಯ್ತಾನೆ. ಅವನನ್ನ ಕೊಲ್ಬೇಕಾಗಿತ್ತು ಸರಿ, ಆದ್ರೆ ದಾರುಣವಾಗಿ ಸಾಯ್ತಾನೆ. ಯಾಕೆ ಅಂತ ಹೇಳಿದ್ರೆ ಪ್ರತಿಜ್ಞೆ ಮಾಡಿದ್ದ ಭೀಷ್ಮ. ಪ್ರತಿಜ್ಞೆ ಯಾಕೆ ಮಾಡಿದ್ದ ಅಂತ ಹೇಳಿದ್ರೆ ಅಷ್ಟು ಜನ ತುಂಬಿದ ಸಭೆಯಲ್ಲಿ ರಜಸ್ವಲೆಯಾದ ಒಂದು ಸ್ತ್ರೀಯನ್ನ
ಹೇಗೆ ದರ ಅಂತ ಹೇಳ್ಕೊಂಡ್ ಬರ್ತಾರೆ. ದುಶ್ಯಾಸನನ್ನ ಕೊಲ್ಬೇಕಾದ್ರೆ ಕುಮಾರವ್ಯಾಸ ತುಂಬಾ ಚೆನ್ನಾಗಿ ಬರ್ದಿದ್ದಾನೆ. ಹೇಗೆ ಅಂದ್ರೆ ಈಗ ಯಾವ್ದು ಅವನು ಒಂದು ಮೆಟ್ಕೊಂಡ್ಬಿಟ್ಟಿದಾನಂತೆ ಭೀಮ ಅವನ ಎದೆ ಮೇಲೆ ಒಂದು ಕಾಲ್. ಯಾಕೆ ನಾನು ಇದನ್ನ ಹೇಳಕ್ ಬರ್ತೀನಿ ಅಂತ ಹೇಳಿದ್ರೆ, ಅವ್ರನ್ನ ಕೊಂದ್ರೆ ಪಾಪನೇ ಇಲ್ಲ, ಆದ್ರೆ ಇವ್ರು ಪಾಪ ಅಂತ ಅಂದ್ಕೊಂಡು ಅಸ್ಥಾನವಾಗಿ ಭಯ ಭೀತಿ ಪಟ್ಕೊಳ್ತಾ ಇದಾರಲ್ಲ, ಅದಕ್ಕೆ ನಾನು ಹೇಳಕ್ಕೆ ಬರ್ತಾ ಇದ್ದೀನಿ. ದುಶ್ಯಾಸನನ ಎದೆ ಮೇಲೆ ಕಾಲು ಇಟ್ಕೊಂಡು, ಯಾವ್ದು ನಿನ್ನ ಯಾವ ಕೈಯಿಂದ ಎಳ್ಕೊಂಡ್ ಬಂದಿಯೋ ಜಡೆ ಇಟ್ಕೊಂಡು ನನ್ನ ಹೆಂಡತಿಯನ್ನ ಕೂದಲನ್ನು ಹಿಡ್ಕೊಂಡ್ ಬಂದೆ ಅಂದ್ರೆ, ಹಾಗೆ ಬಾ ದಾರಿ. ಇನ್ನೇನು ನನ್ನ ಕೈಲಿ ಸಾಯ್ತಾ ಇದ್ದಾನೆ ಇವನು. ಅವಾಗ್ಲೂ ಆ ಯುದ್ಧ ರಂಗದಲ್ಲಿ ಅವನಿಗೆ ಭಯ ಇಲ್ಲ ನೋಡಿ. ದುಶ್ಯಾಸನಿಗೆ ತಾನು ಮಾಡಿದ್ದು ತಪ್ಪು ಅಂತ ಅನ್ಸ್ಲಿಲ್ಲ. ಅಯ್ಯೋ ನನ್ನ ಬಿಟ್ಟು ಬಿಡು, ನನ್ನ ತಪ್ಪಾಯ್ತು ಅಂತ ಕೇಳ್ಕೊಂಡಿದ್ರೆ ಬಿಟ್ಟು ಬಿಡ್ತಿದ್ನೋ ಏನೋ ಭೀಮ, ಗೊತ್ತಿಲ್ಲ. ಕೇಳಲಿಲ್ಲ ಅವನು, ತಪ್ಪಾಯ್ತು ಅಂತ ಹೇಳಲಿಲ್ವ. ಆನೆ ಸೊಂಡ್ಲ ತರ ನನ್ನ ಕೈ ಇದೆ ನೋಡು, ಕಾಣ್ತಾ ಇಲ್ವಾ, ಇದೇ ಕೈಯಿಂದ ನಾನು ಅವಳ ತಲೆಯನ್ನ ಹಿಡಿದಿದ್ದು ಅಂತ ಹೇಳ್ತಾನಂತೆ. ಏನು ಧೈರ್ಯ ಇದೆ! ಇದು ಮೂಲ ಭಾರತದಲ್ಲೂ ಬಂದಿದೆ ಇದೆಲ್ಲಾನು. ದುಶ್ಯಾಸನನ ಸಾವನ್ನ ಹೇಗ್ ಮಾಡ್ತಾನೆ. ಅವಾಗ ಈ ಕೈಯ ಅಂತ ಹೇಳಿ ಆ ಕೈನ ಲಟಕ್ ಅಂತ ಮುರಿತಾನೆ. ಒಂದೊಂದು ಮುರಿದು ಅದರ ರಕ್ತವನ್ನ ಕುಡಿಬೇಕಾದ್ರೆ, ಹಲ್ಲಿಂದ ಹೀರ್ಬೇಕಾದ್ರೆ ಏನ್ ಚೆನ್ನಾಗಿತ್ತ ಅದೇನು, ಕುಂತಿಯ ಹಾಲ್ಗಿಂತ ತುಂಬಾ ಚೆನ್ನಾಗಿತ್ತು ಅನ್ನತ್ರ ಕುಡಿತಾನಂತ. ಎದೆ ಸ್ತನ್ಯಪಾನ ಮಾಡಿ ಬೆಳೆದವ್ರು ಇವರೆಲ್ಲ, ಅದಕ್ಕಿಂತ ಚೆನ್ನಾಗಿತ್ತ ಈ ಹಾಲು ಅಂದ್ರೆ ಈ ರಕ್ತ ಅಂತ ಹೇಳಿದ್ರೆ? ಖಂಡಿತವಾಗ್ಲೂ ಇಲ್ಲ. ಆದ್ರೆ ಅವ್ರು ಮಾಡಿರೋ ಕೆಟ್ಟ ಒಂದು ವಿಷಯಕ್ಕೆ ಇಡೀ ಜಗತ್ತಿಗೆ ತಿಳಿಬೇಕು ಹೇಗೆ ದಾರುಣವಾಗಿ ಅವ್ರು ಸಾಯ್ತಾರೆ ಅಂತ. ಅದ್ರಲ್ಲೇನೆ ಆಮೇಲೆ ಗಾಂಧಾರಿ ಬಂದು ಕೇಳ್ತಾಳಲ್ಲ, ಅಲ್ಲ ಮಗ ಭೀಮ, ನೀನೇನು ಈ ಮನುಷ್ಯನ ರಕ್ತವನ್ನ ಕುಡಿಯಕ್ಕೆ ನೀನೇನು ಪ್ರಾಣಿ ಅಲ್ಲ, ಅದ್ ಹೇಗೆ ನಿನಗೆ ಮನಸ್ಸು ಬಂತು? ನೀನು ಕೂಡ ಹುಟ್ಟದಂತಾನೆ ದುಶ್ಯಾಸನ ಅವನ ರಕ್ತವನ್ನ ಕುಡಿಯಕ್ಕೆ ಅಂತ. ಗಾಂಧಾರಿ ಮುಖ ನೋಡ್ತಾನಂತೆ. ಅಯ್ಯೋ ಪಾಪ, ನಾನು ನಿಜವಾಗ್ಲೂ ಕುಡ್ದೆ ಅಂತ ಹೇಳಿದ್ರೆ ಇವಳು ಇಲ್ಲೇ ಎದೆ ಹೊಡೆದು ಸತ್ತೋಗ್ತಾಳೆ. ಅಮ್ಮ ನೀನ್ ಆ ತರ ತಪ್ಪಾಗಿ ತಿಳ್ಕೊಬೇಡಮ್ಮ, ನಾನು ಸುಮ್ಮನೆ ಅದನ್ನ ನೋಡಿ ಹೀರ್ದೆ ಅಷ್ಟೇ, ನನ್ನ ಹಲ್ಲುಗಳಿಗೆ ಎಂಟ್ಕೊಂತ ಒಂದ್ ರಕ್ತ ತಿನ್ನಕ್ಕಾಗತ್ತಮ್ಮ, ಕುಡಿಯಕ್ಕಾಗತ್ತ? ಖಂಡಿತವಾಗ್ಲೂ ಇಲ್ಲ ಅಂತ. ಆದ್ರೆ ಸತ್ಯಾಸತ್ಯತೆ ಏನು ಅಂತ ಹೇಳಿದ್ರೆ, ನಿಜವಾಗ್ಲೂ ಏನೇ ಆಗ್ಲಿ ಬಾಯಲ್ಲಿ ಆ ರಕ್ತ ಎಲ್ಲ ಆಗಿರ್ಬೇಕಾದ್ರೆ, ಆ ಕರೆ ಎಲ್ಲ ಆಗಿರ್ಬೇಕಾದ್ರೆ ಎಲ್ಲ ಮಾತಾಡ್ಕೊಂಡು ಅವನನ್ನ ಇವನ್ ಜೊತೆಗೆ ದುಶ್ಯಾಸನನ್ನ ಯಾವ ಕೈ ಕಿತ್ತಿದೆ, ಏನ್ ಮಾಡ್ದೆ ಅಂತೆಲ್ಲ ಒಂದೊಂದು ಕೇಳ್ತಾ ಇರ್ತಾನಿಲ್ಲ. ಕೈ ಕಿತ್ತಿದ್ದಷ್ಟೇ ಅಲ್ಲ, ಅವಳ ಸ್ತನ್ಯವನ್ನ ಮರ್ದನ ಮಾಡ್ಕೊಂಡು ಕರ್ಕೊಂಬಂದಿದೀನಿ ಗೊತ್ತಾ ಅಂತ ಹೇಳ್ತಾನೆ. ಅಯ್ಯೋ, ಅಲ್ಲೇ ಪ್ರಾಣ ಬಿಟ್ಬಿಡ್ಬೇಕು ಅನ್ನೋದ್ರ ಅವಮಾನ ಆಗ್ಬೇಕು, ಅದೆಲ್ಲ ಯಾರಿಗೂ ಗೊತ್ತೇ ಇಲ್ಲ. ಹೇಗೆ ಕರ್ಕೊಂಬಂದ, ಜನ ಇಲ್ಲ, ಬಂದ, ಸಭೆಗೆ ಬಂದ, ಮಧ್ಯ ಬರೋವಾಗ್ಲೇ ಅಬ್ಯೂಸ್ ಮಾಡ್ಬಿಟ್ಟಿದ್ದಾನೆ ಪಾಪ ದ್ರೌಪದಿನ. ಎಂತೆಂತ ಕೆಟ್ಟದಾಗಿ ನಡ್ಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಕೆಲವೆಲ್ಲ ವಿಷಯಗಳನ್ನ ಹೇಳೋದಿಲ್ಲ. ಇದೊಂಥರ ಸೌಜನ್ಯ ಚೆನ್ನಾಗಿಲ್ಲ ಹೇಳಕ್ಕೆ ಅಂತ. ಯಾಕೆ ಹೇಳ್ಬಾರ್ದು? ಯಾರೋ ಒಬ್ಬ ಕೆಟ್ಟದನ್ನ ಮಾಡ್ಬೇಕಾದ್ರೆ ಅವ್ನು ಇದನ್ನೆಲ್ಲ ಏನೋ ನೋಡಿಲ್ಲ, ಅವ್ನಿಗೆ ಎಂತ ಶಿಕ್ಷೆ ಆದಾಗ, ದಾರುಣವಾಗಾದಾಗ, ನೀವು ಕೊಂದು ಬಿಟ್ಟಿದ್ರೆ ಸಾಕಿತ್ತು, ಹೀಗೆಲ್ಲ ಮಾಡ್ಬಾರ್ದಾಗಿತ್ತು ಅಂದ್ರೆ ಅವ್ನು ಏನೆಲ್ಲ ಮಾಡ್ದ ಅನ್ನೋದನ್ನ ರಜಸ್ವಲೆಯಾಗಿದ್ದ ದ್ರೌಪದಿಯನ್ನ ಕರ್ಕೊಂಡು ಅದಕ್ಕೆ ಎಳ್ಕೊಂಡು ಬರ್ತಾ ಇರ್ಬೇಕಾದ್ರೇನೆ ಅಂಗಾಂಗಗಳನ್ನೆಲ್ಲ ಹಾಗೆ ಸವರ್ಕೊಂಡು ಮಾಡಿ ಅವಳಾಗೆ ತುಂಬಾ ಮನಸ್ಸಿಗೆ ಕೆಟ್ಟದಾಗಿ ಆಗೋ ತರ, ಬೇಜಾರಾಗೋ ತರ ಮಾಡ್ಕೊಂಡು ಕರ್ಕೊಂಡ್ಬರ್ತಾನೆ ಸಭೆಗೆ. ಹಾಗೆ ಹೇಳಿದಾಗ ಒಂದೊಂದು ಕೈಯನ್ನು ಮುರಿದು ಆ ರಕ್ತವನ್ನೆಲ್ಲ ಕೊಲ್ತಾನಲ್ಲ. ಈ ತರ ಎಲ್ಲ ಮಾಡಿ ಆ ಕೋಪಕ್ಕೇನೆ ಯುದ್ಧ ರಾಜಿ ಮಾಡ್ಕೊಳಕ್ ಹೋದಾಗ್ಲೂ ಸಂಧಾನ ಒಂದು ಎಳ್ಳಿನ ತುದಿಯಷ್ಟು ಜಾಗ ಕೊಡಲ್ಲ ಅಂದಾಗೆ ಇವ್ರು ಯುದ್ಧಕ್ಕೆ ನಿಶ್ಚಯ ಮಾಡ್ಕೊಂಡಿರೋದು. ಇವಾಗ ಹೋಗಿ ಯುದ್ಧ ಮಾಡಲ್ಲ ಅಂದ್ರೆ ಹೇಗೆ? ಅದಕ್ಕೋಸ್ಕರ ಅವರನ್ನ ಉರಿದಂಬಿಸ್ಬೇಕು. ನಾವು ಹೇಳ್ಬೇಕು, ಈ ಜೀವ ನಷ್ಟ ಆಗತ್ತೆ ಯುದ್ಧದಲ್ಲಿ, ಅಷ್ಟು ಜನ ಸಾಯ್ತಾರೆ, ಈ ಹಿಂಸೆ ಎಲ್ಲ ಆಗತ್ತಲ್ಲ. ಭಗವಂತ ತಡಿಬೋದಾಗಿತ್ತಲ್ಲ ಈ ಯುದ್ಧನ ಅಂತ ಹೇಳಿದ್ರೆ ತಡಿಯಲ್ಲ. ಯಾಕೆಂತ ಹೇಳಿದ್ರೆ ಸಾಧು ಜನರಿಗೆ ಪರಿತ್ರಾಣ ತೊಂದರೆ ಕೊಟ್ಟಿದ್ದಾರೆ ಇವರೆಲ್ಲ. ತಮ್ಮದಾಗಿರೋ ರಾಜ್ಯವನ್ನ ಸುಲಭವಾಗಿ ಹೊಡೆದು ಬಿಟ್ಟು ವಾಪಸ್ ಕೊಡು, 12 ವರ್ಷ ಕಾಲ ವನವಾಸಕ್ಕೆ ಹೋಗಿದ್ರು, ಅಜ್ಞಾತವಾಸ ಹೋಗಿದ್ರು, ಆಮೇಲೆ ಬಂದು ಕೊಡುದ್ರು, ಕೊಡದೆ ಹೋದ್ರೆ ಅದು ಅನ್ಯಾಯ ಅಲ್ವಾ? ಸಾಧು ಜನ ಪರಿತ್ರಾಣ ಆದಾಗ ಭಗವಂತನು ಸುಮ್ಮನೆ ಇರೋದಿಲ್ಲ, ಏನಾದ್ರೂ ಮಾಡಿ ಯುದ್ಧ ಮಾಡಿಸ್ಲೇಬೇಕು, ಇವರೆಲ್ಲ ಸಾಯ್ಲೇಬೇಕು ಅಂತ. ದುಶ್ಯಾಸನನು ಅಷ್ಟೇನೆ, ದುರ್ಯೋಧನ ಅವನ ಸಾವು ಅಷ್ಟೇನೆ. ಎರಡೂನು ಕುಮಾರವ್ಯಾಸ ಭಾರತದಲ್ಲೂ ತುಂಬಾ ದಾರುಣವಾಗಿ ವಿವರಿಸಿದ್ದಾರೆ. ದುಶ್ಯಾಸನ ಸಾವು ಮಹಾಭಾರತದ ಮೂಲ ಭಾರತದಲ್ಲೂ ಅದೇ ತರ ಬಂದಿದೆ. ಅವಾಗ ಅವನು ಗಾಂಧಾರಿಗೆ ಸುಳ್ಳು ಹೇಳ್ತಾನಂತೆ. ಭೀಮ ಸುಳ್ಳು ಹೇಳ್ದ ಪರವಾಗಿಲ್ವಾ ಅಂತ ಹೇಳಿದ್ರೆ, ಏನೋ ಒಬ್ರು ಪ್ರಾಣ ಉಳಿಸ್ಬೇಕಾದ್ರೆ ಸುಳ್ಳು ಹೇಳ್ದೆ ಪರವಾಗಿಲ್ಲ ಅಂತ. ಗಾಂಧಾರಿಗೆ ಏನ್ ಸುಳ್ಳು ಹೇಳ್ತಾನೆ? ಅಮ್ಮ ನನ್ ಕೈ ನಿಜವಾಗ್ಲೂ ಕುಡಿಯಕ್ ಆಗತ್ತಮ್ಮ, ಪ್ರತಿಜ್ಞೆ ಅಂತ ನಾನ್ ನೋಡ್ದೆ, ಮೂಸ್ ನೋಡಿದ್ರು ತಿದ್ದಿದ್ಲ ಕಣೆ ಅಂತ ಹೇಳ್ಬಿಟ್ಟು ಅವ್ನು ಹೇಳ್ತಾನೆ. ಆದ್ರೆ ಖಂಡಿತವಾಗ್ಲೂ ಇದು ಕುಡಿದ್ರೂ ತಪ್ಪಿಲ್ಲ, ಅವನನ್ನ ಹಾಗೆ ಸಾಯಿಸಿದ್ರು ತಪ್ಪಿಲ್ಲ ಅಂತ. ಯಾಕಂದ್ರೆ ಆ ತರ ತಪ್ಪುಗಳನ್ನ ಅವ್ರು ಮಾಡಿದರೆ ಇವಾಗ ನ್ಯಾಯವನ್ನ ದೊರಕಿಸ್ಕೊಡ್ಬೇಕು ಅಂದ್ರೆ ಇವ್ರು ಯುದ್ಧಕ್ಕೆ ಬರ್ಲೇಬೇಕು, ಅದನ್ನ ಹುರಿದುಂಬಿಸ್ಲೇಬೇಕು. ಇವನು ಈ ಅಸ್ಥಾನ ಭಯವನ್ನ ಬಿಡು, ನೀನು ಬೇಕಾಗಿಲ್ಲ.
ಅವ್ರಿಗೆಲ್ಲ ಏನು ನೋಡಿ ಎಷ್ಟು ಕೆಟ್ಟದಾಗಿ ನಮ್ಗೆ ನಾವೇ ನೋಡ್ತಾ ಇದ್ವಲ್ಲ ನಮ್ಮ ದೇಶವನ್ನ ಮತ್ತೆ ಮತ್ತೆ ಬಂದು ಹೊಡಿತಾ ಇದಾರೆ. ನಮ್ಮ ಪಾಡಿಗೆ ನಾವು ಇದ್ರೆ ಕೂಡ ಸೀಸ್ ಫೈರ್ ಅಂತ ಹೇಳಿದ್ರೆ ಕೂಡ ಒಪ್ಪಂದಗಳಾಗ್ತಾ ಇದೆ, ಮೀಟಿಂಗ್ಗಳೆಲ್ಲ ಆಗ್ತಾ ಇರ್ಬೇಕಾದ್ರೂ ಕೂಡ ಬಂದು ಹೊಡಿತಾ ಇದ್ರೆ ಯಾರು ಸುಮ್ಮನೆ ಇರ್ತಾರೆ? ಯಾರೋ ಯಾತ್ರಿಕರೆಲ್ಲ ಹೋಗಿ ಬೆಳಗಾಮಲ್ಲೆಲ್ಲ ನೋಡಿ, ಯಾರು ಟೂರಿಸ್ಟ್ಗಳಿಗೆಲ್ಲ ಯಾರು ಜನಸಾಮಾನ್ಯರಿಗೆಲ್ಲ ಹೊಡ್ಕೊಂಡು ಇದ್ ಮಾಡ್ತಾ ಇದ್ರೆ ಅನ್ಯಾಯ ಅಲ್ವಾ? ಅವಾಗ ನಾವ್ ಏನ್ ಮಾಡ್ಬೇಕಾಗಿತ್ತ? ಹೊಡಿಲೇಬೇಕು. ಯುದ್ಧ ಒಂದೇ ಅಸ್ತ್ರ, ಯುದ್ಧ ಒಂದೇ ಆನ್ಸರ್, ಅದಕ್ಕೆ ಉತ್ತರ, ಬೇರೆ ಏನು ಮಾರ್ಗನೇ ಇಲ್ಲ ಅನ್ಬೇಕಾದ್ರೆ ಶಿಕ್ಷೆ ಮಾಡ್ಲೇಬೇಕಾಗತ್ತೆ. ಅದನ್ನ ಹೇಳಿದ್ರೆ ಅಸ್ಥಾನ ಸ್ನೇಹ ಬೇಕಾಗಿಲ್ಲ. ಯಾಕೆ ಸುಮ್ಮನೆ ನಾವು ಆಗ್ಲೂ ಸ್ನೇಹ ಹಸ್ತ ಚಾಚು ಅಂತ ಒಂದ್ಸತಿ ಸರಿ 2 ಸತಿ ಸರಿ ಎಷ್ಟು ಸತಿ ನೋಡಾಯ್ತು ಅವ್ರ ಯೋಗ್ಯತೆ ಅಷ್ಟೇನೆ. ಅಸ್ಥಾನ ಸ್ನೇಹ, ಕಾರುಣ್ಯ, ಧರ್ಮ ಅಧರ್ಮ ಗೊತ್ತಿಲ್ಲದೆ ಇರೋರ ಹತ್ರ ಏನು ಬೇಕಾಗಿಲ್ಲ ಅಂತ ಕೃಷ್ಣ ಹೇಳ್ತಾನೆ. ಇದನ್ನೇ ಆಳವಂದರ ಒರಿಜಿನಲ್ ಗೀತಾರ್ಥ ಸಂಗ್ರಹದಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ. ಪಾರ್ಥ ಪ್ರಪನ್ನ ಉದ್ದೇಶ, ನೀನ್ ನನಗೆ ಶಾದಿಮಾಂ ಪ್ರಪನ್ನ ಅಂತ ಶರಣಾಗತಿ ಮಾಡ್ಕೊಂಡು ಹೇಳ್ತಾನೆ. ಏನ್ ಮಾಡ್ಬೇಕು? ನನ್ಗೆ ಯುದ್ಧ ಮಾಡಕ್ಕಂತೂ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರಲಿಲ್ಲ. ಅವನಿಗೆ ಅಂದ್ರೆ ಶಸ್ತ್ರಾವತರಣ, ಶಾಸ್ತ್ರವನ್ನು ಉಪದೇಶ ಮಾಡಿ ಶಸ್ತ್ರವನ್ನು ತಗೊಳ್ಳೋ ತರ ಮಾಡ್ತಾನೆ ಕೃತಂ ಭಗವಂತ ಮಾಡ್ತಾನೆ ಅಂತ. ಇಲ್ಲಿಗೆ ನಿಲ್ಸ್ಕೊಳ್ತೀನಿ. ಮುಂದೆ ತುಂಬಾ ಚೆನ್ನಾಗಿದೆ ಇದು. ಚಿಕ್ಕದಾಗೆ ಎಲ್ಲ ಹೇಳ್ಬಿಡಕ್ಕೆ ಆಗೋದೇ ಇಲ್ಲ. ಸ್ವಲ್ಪ ವಿಸ್ತಾರವಾಗಿ ಆಳವಾಗಿ ಹೋಗೇ ಹೇಳ್ಬೇಕು. ಯಾಕಂದ್ರೆ ನಮಗೆ ಕೂಡ ಒಂದು ಯಾವಾಗ್ಲೋ ಒಂದ್ ಕಡೆ ಅಯ್ಯೋ ಯಾಕೆ ಸಾಯಿಸ್ತು, ಈ ತರ ಧಾರ್ಮವಾಗಿ ಸಾಯಿಸ್ತಾರಲ್ಲ ಅನ್ನೋ ತರ ಅದೊಂದು ಜಿಜ್ಞಾಸೆ ಅಂಟ್ಕೊಂಡ್ಬಿಡ್ಬೋದು. ಆದ್ರೆ ಮೂಲ ಗ್ರಂಥಗಳನ್ನ ಓದಿದಾಗ ನಮ್ಗೆ ಗೊತ್ತಾಗತ್ತೆ ಅವ್ರು ಮಾಡಿರುವಂತ ಎಷ್ಟು ಕೆಟ್ಟದ್ದೆಲ್ಲ ಮಾಡಿದ್ದಾರೆ. ಯಾಕಂದ್ರೆ ಕೆಲವೆಲ್ಲ ಉಪನ್ಯಾಸಗಳಲ್ಲಿ ಹೇಳ್ಬೇಕಾದ್ರೆ ಸಮಯಾನೂ ಇರಲ್ಲ. 1,25,000 ಶ್ಲೋಕಗಳು ಎಲ್ಲವನ್ನು ಟಚ್ ಮಾಡಕ್ಕಾಗಲ್ಲ, ಹೇಳಕ್ಕೂ ಆಗೋದಿಲ್ಲ, ಬಿಟ್ಟು ಬಿಡ್ತಾರೆ. ಅದೇ ಸೌಜನ್ಯಕ್ಕೂ ಬಿಟ್ಬಿಡ್ತಾರೆ. ಇಷ್ಟು ಜನ ಸಭೆಯಲ್ಲಿ ಹೆಂಗಸರು ಗಂಡಸರು ಎಲ್ಲ ಒಟ್ಟಿಗೆ ಇದಾರಲ್ಲ, ಇದನ್ನ ಹೇಳ್ಬೋದು ಬಿಡ್ಬೋದು ಅಂತ ಹೇಳ್ಕೊಂಡು ಕೆಲವನ್ನೆಲ್ಲ ಬಿಟ್ಟು ಬಿಡ್ತಾರೆ. ಆ ತರ ಅವಾಗ ನಮ್ಗೆ ಪರಿತ್ರಾಣ ಅಂತ ಸಾಧು ಜನಕ್ಕೆ ಏನು ಪರಿತ್ರಾಣ ಮಾಡ್ದ ಅನ್ನೋದು ಸರಿಯಾಗಿ ನಮ್ಗೆ ಗೊತ್ತಾಗ್ಬೇಕು. ಅವಾಗ ಅಸ್ಥಾನ ಭಯ ತಾನೇ ಹೋಗುತ್ತೆ. ನಮಗೆ ಯಾವಾಗ ಧೈರ್ಯ ಬರುತ್ತೆ ಅವರನ್ನ ಹೋರಾಡಕ್ಕೆ ಅಂತ ಹೇಳಿದ್ರೆ, ಇಂಥವನ್ನ ಸಾಯಿಸಿದ್ರೆ ಏನು ತಪ್ಪೇ ಇಲ್ಲ ಅಂತ ಮನಸ್ಸಿಗೆ ಬಂದಾಗ ಖಂಡಿತವಾಗ್ಲೂ ಧೈರ್ಯ ತನ್ನಂತಾನೇ ಬರುತ್ತೆ. ಇವತ್ತು ಕ್ಲಾಸ್ ಮುಗಿಸ್ಕೊಳ್ತೀನಿ. ಈ ತರ ಪ್ರತಿಯೊಂದು ಇದ್ರಲ್ಲೂ ನಮಗೆ ಸಂದೇಶ ಅನ್ನೋದು ತುಂಬಾ ಚೆನ್ನಾಗಿ ಕೊಡ್ತಾನೆ. ಯಾಕಂದ್ರೆ ಭಗವಂತ ನಮ್ಮನ್ನೆಲ್ಲ ಉದ್ದೇಶ ಮಾಡಿ ಹೇಳಿರುವಂತ ಉಪದೇಶ ಇದು ಗೀತಾರ್ಥ, ಗೀತೆ, ಭಗವದ್ಗೀತೆ. ಅದರಲ್ಲಿ ಒಂದು ಸಂದೇಶಗಳು. ಅವಾಗ ಯಾರೇ ಆಗ್ಲಿ ನಾವು ತಪ್ಪು ಮಾಡ್ತಾ ಇದ್ರೆ ನೋಡ್ತಾ ಸುಮ್ಮನೆ ಇರಬಾರ್ದು. ನೋಡ್ತಾ ಸುಮ್ಮನೆ ಇದ್ರು ಅದು ನೀವು ತಪ್ಪು ಮಾಡೋದಕ್ಕೆ ಅಷ್ಟಕ್ಕೆ ಅದು ಕೌಂಟ್ ಆಗುತ್ತೆ. ಸೊ ಅಧರ್ಮದಲ್ಲಿ ಯಾರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ನೋಡ್ಕೊಂಡು ಸುಮ್ಮನೆ ಇರಬಾರ್ದು. ಅವ್ರನ್ನ ಶಿಕ್ಷೆ ಮಾಡ್ಲೇಬೇಕು. ಮೊದಲು ಹೇಳ್ಬೇಕು, ಉಪದೇಶ ಮಾಡ್ಬೇಕು, ಮಾಡ್ಬೇಡ ಅಂತ. ಕೇಳ್ದವ್ರಿಗೆ ಅವ್ರನ್ನ ಶಿಕ್ಷೆ ಮಾಡ್ಲೇಬೇಕು. ಅದಕ್ಕೆ ಹೆದರ್ಕೊಳ್ಬೇಕಾಗಿದ್ದಿಲ್ಲ. ಅವ್ರ ಹತ್ರ ಸ್ನೇಹವಾಗಿ ಅಯ್ಯೋ ಇವ್ರು ನಮಗೂ ಹೀಗೆ ಮಾಡ್ಬಿಟ್ರೆ ಟೆರರಿಸ್ಟ್ ಹೆದರ್ಕೊಂಡು ಅವ್ರನ್ನ ಅಪೀಸ್ ಮಾಡೋದು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಶಾಸ್ತ್ರಗಳಲ್ಲಿ ಭಗವಂತ ತಾನೇ ಹೇಳಿರೋ ಮಾತಿವೆಲ್ಲ ಬೇಕಾಗಿಲ್ಲ ಅಂತ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೇರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸುನೀತಾ. ಇವತ್ತು ಕ್ಲಾಸಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು 2 ಸತಿ, ಕ್ಷಮೆ ಇರ್ಲಿ. ಏನು ಮಾಡಕ್ಕಾಗಲ್ಲ. ತುಂಬಾ ಚೆನ್ನಾಗಿತ್ತು. ಭಗವದ್ಗೀತೆ ಮತ್ತೆ ಕೇಳ್ಬೇಕನ್ಸ್ತದೆ ಮ್ಯಾಮ್. ಹೌದು, ಎಷ್ಟ್ ಸತಿ ಕೇಳಿದ್ರು ಕಡಿಮೆನೆ. ಗೀತಾ ಇದು ಶ್ರೀ ಭಾಷ್ಯ 30 ಸತಿ ಕಾಲಕ್ಷೇಪ ಮಾಡಿದ್ರಂತೆ ವೇದಾಂತ ದೇಶಿಕರು. ಅವರು 20 ವಯಸ್ಸೊಳಗೆ ಅಷ್ಟು ಸತಿ ಕಾಲಕ್ಷೇಪ ಮಾಡಿದ್ದಾರೆ. ಒಂದೊಂದ್ ಸತಿ ಹೇಳೋವಾಗ್ಲೂ ಖಂಡಿತವಾಗ್ಲೂ ಅವರು ರಿಪೀಟ್ ಏನ್ ಮಾಡಿರಲ್ಲ. ಎಷ್ಟು ಹೊಸ ವಿಷಯಗಳಿದೆಯಲ್ಲ ಅಷ್ಟನ್ನು ತೆಗೆದು ಹೇಳಿರ್ತಾರೆ. ಉಪಬ್ರಹ್ಮಣಗಳಲ್ಲಿ ಯಾವ್ದಕ್ಕೆ ರಿಲೇಟ್ ಆಗುತ್ತೋ ಅದನ್ನೆಲ್ಲ ಕನೆಕ್ಟ್ ಮಾಡ್ಕೊಂಡು ಹೇಳ್ತಾರೆ. ನೀವು ಅದೇ ತರ ಹೇಳ್ತೀರಾ ಮ್ಯಾಮ್. ನಿಜವಾಗ್ಲು ಪ್ರತಿ ಸತಿ ನಿಮ್ದು ಉದಾಹರಣೆ ತುಂಬಾ ಚೆನ್ನಾಗಿದೆ.
ಮಹಾಭಾರತ ನೋಡಿ ಹೇಗಿರ್ಬೇಕು ಅಂತ ಗ್ರಂಥ ಪೂರ್ತಿ ಒಬ್ರು ಲೈಫ್ ಟೈಮ್ ಅಲ್ಲಿ 1,25,000 ಶ್ಲೋಕಗಳು ಅನುಸಂಧಾನೇ ಮಾಡಕ್ಕಾಗಲ್ಲ, ಅಷ್ಟು ಬರೆದಿಟ್ಟಿದ್ದಾರೆ. ನಮಗೆ ಟೈಮೇ ಸಾಲದು. ನಾವು 70 ವಯಸ್ಸಾದ್ಮೇಲೆ ಸಾಯೋ ಕಾಲಕ್ಕೆ ಓದಕ್ ಕೂತ್ಕೊಂಡಿದೀವಿ. ಅದಕ್ಕೆ ಇವತ್ತು ಬರ್ದಿಟ್ರು, ನಿಮ್ ಕೈಯಲ್ಲಿ ಏನೂ ಆಗಲ್ಲ, ಇದು ತಿರುಮಂತರ ಚುರುಕು, ಗೀತಾರ್ಥ ಸಂಗ್ರಹ, ರಕ್ಷೆ ಅಂತ ಪುಟಾಣಿ ಗ್ರಂಥಗಳು ಬರ್ದಿಟ್ಟಿದ್ದಾರೆ. ಇಷ್ಟಾದ್ರೂ ಓದ್ಕೊಳ್ಳಿ ಹೋಗ್ಲಿ, ಓದ್ದೇನೆ ಹೋಗದೆ ಇರಕ್ಕಿಂತ ಇಷ್ಟಾದ್ರೂ ಓದ್ಕೊಳ್ಳಿ ಅಂತ ಚಿಕ್ಕದಾಗಿ ನಮಗ ಅರ್ಥ ಆಗೋ ತರ ಬರ್ದಿಟ್ಟಿದ್ದಾರೆ. ಎಂತ ಉಪಕಾರ ನೋಡಿ ಇವೆಲ್ಲ. ಉಪಕಾರ ಎಲ್ಲ ನಿಮ್ಮಿಂದ ಆಗ್ತಾ ಇದೆ ಮೇಡಮ್. ಅದು ನಾವು ಟೈಮು ಎಲ್ಲಾರು ಒದಗಿಸ್ಕೊಳ್ಬೇಕು. ಒಂಚೂರು ಆತ್ಮಚಿಂತನೆ ಇವಕ್ಕೆಲ್ಲಾನು ಒಂಚೂರು ಒದಗಿಸ್ಕೊಂಡ್ರೆ ಎಲ್ಲ ಡೈರೆಕ್ಷನ್ ಇಂದ ಒಳ್ಳೆ ಥಾಟ್ಸ್, ಬೇರೆ ಎಲ್ಲ ಆಚಾರ್ಯಗಳು ಎಲ್ಲ ಹೇಳೋ ವಿಷಯಗಳೆಲ್ಲ ಬರ್ತಾ ಇರುತ್ತೆ. ಎಲ್ಲೋ ಒಂದ್ ಕಡೆ ಒಂದೊಂದ್ಸತಿ ಎಲ್ಲ ಕೇಳಿರೋದೇ ಬರುತ್ತೆ ರಿಪೀಟ್ ಆಗಿ. ಒಂದೊಂದ್ಸತಿ ಯಾವಾಗ್ಲಾದ್ರೂ ಕೇಳಿಲ್ದೆ ಇರೋದು ನಾವು ಕೇಳಿಲ್ದೆ ಇರೋದು ಸಿಕ್ಕಿದಾಗ ಒಂಥರ ಖುಷಿ ಆಗುತ್ತೆ. ಹೊಸದೇ ಅನ್ಸುತ್ತೆ ಪ್ರತಿ ಸತಿ. ತಮ್ಮಿಂದ ತುಂಬಾ ಉಪಕಾರ ಆಯ್ತು ಮೇಡಮ್. ನಮಸ್ಕಾರ. ನಮಸ್ಕಾರ ನಮಸ್ಕಾರಪ್ಪ. ಓಕೆ, ನಮಸ್ತೆ. ನಮಸ್ತೆ. ಥ್ಯಾಂಕ್ ಯು ಸಬಿತಾ, ಥ್ಯಾಂಕ್ ಯು. மேம் அந்த இது சொல்ல நீங்க அந்த தேசிக தாத்பரிய சந்திரிகை எழுதினது கீதா பாஷ்யத்துக்கு, ராமானுஜர் கீதா பாஷ்யத்துக்கு அதை வச்சுட்டு தான், இல்லாட்டி கீதா பாஷ்யமே சொல்ல முடியாதுன்னு எல்லாம் ಅವರು ತಾತ್ಪರ್ಯ ಚಂದ್ರಿಕೆ ಅಂತ ಬರೆದ್ರು. ಅದೇ ಹೇಳಿದ್ನಲ್ಲ, ಈ ಅವತಾರಿಕೆನೇ ಅಷ್ಟು ಡೀಟೈಲ್ ಆಗಿ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಎಲ್ಲ ಪೂರ್ವಾಚಾರ್ಯರುಗಳು ಮಾಡಿಟ್ಟಿದ್ದಾರೆ. ಎಲ್ಲ ಪ್ರತಿಯೊಬ್ರು ಶಂಕರರು ಬರೆದಿದ್ದಾರೆ, ಮಧ್ವರು ಬರೆದಿದ್ದಾರೆ. ಎಲ್ಲ ಗೀತೆ ಅನ್ನೋದು ಅದು ಒಂದು ಮಹತ್ ಗ್ರಂಥ ಅದು. ಯಾಕಂದ್ರೆ ಮಹಾಭಾರತ ನಮ್ಗೆ 2 ಜೆಮ್ಸ್, ಅದರಲ್ಲಿ ನಮಗೆ ಸಿಕ್ಕಿದ್ದು ರತ್ನಗಳು ಅಂತ ಹೇಳಿದ್ರೆ ವಿಷ್ಣು ಸಹಸ್ರನಾಮ ಒಂದು, ಭಗವದ್ಗೀತೆ ಒಂದು. ಸೊ ಅದನ್ನೇ ಎಲ್ಲರೂ ಅದಕ್ಕೆ ವಿಮರ್ಶೆ ಮಾಡೇ ಇದ್ದಾರೆ. ಸೊ ಆತರ ಅದನ್ನ ಇವರು ಭಗವದ್ ರಾಮಾನುಜರು ಆಳವಂದರ್ಗೆ ಮಾತು ಕೊಟ್ಟಿದ್ರು, ಹಾಗಾಗಿ ಅವರು ಬರ್ದಿದ್ದಾರೆ. ಅದನ್ನ ಇದರಲ್ಲಿ ಇವ್ರು ಎಷ್ಟು ಬೇಜಾರು ಮಾಡ್ಕೊಳ್ತಾರೆ ಅಂದ್ರೆ, ವೇದಾಂತ ದೇಶಿಕರು ಅಯ್ಯೋ ನಾನ್ ನೇರವಾಗಿ ಕೇಳಲಿಲ್ವಲ್ಲ ಭಗವದ್ ರಾಮಾನುಜರ ಹತ್ರ ಅಂತ. ಅದಕ್ಕೋಸ್ಕರ ಅವರು ಸಂಕಲ್ಪ ಸೂರ್ಯದಲ್ಲಿ ಒಂದು ನಾಟಕದಲ್ಲಿ ಸೀನ್ ತರ ಇವರು ಮಾಡಿ ಭಗವದ್ ರಾಮಾನುಜರ ಜೊತೆಗೆ ಸಂಭಾಷಣೆ ಮಾಡೋ ತರ ಎಲ್ಲ ಬರ್ಕೊಂಡ್ರು ಅವ್ರು. ಆತರ ಅವ್ರು ಅಷ್ಟು ಮಿಸ್ ಮಾಡ್ತಾರೆ. ಅವ್ರು ನೇರವಾಗಿ ಅವ್ರ ಹತ್ರ ಕೇಳ್ಬೇಕಾಗಿತ್ತು ಅಂತ. ನಾವುಗಳು ಎಲ್ಲ ನೇರವಾಗಿ ವೇದಾಂತ ದೇಶಗಳ ಹತ್ರ ಕೇಳೋ ತರ ಇದ್ರೆ ಎಷ್ಟು ಚೆನ್ನಾಗಿತ್ತು. ಇಲ್ಲೇ ಸತ್ಯಕಾಲದಲ್ಲೇ ಇದ್ರು, ಸತ್ಯಕಾಲದಲ್ಲೇ ಅವ್ರ ಕಾಲವಾಯ್ತು ಅನ್ನೋದಕ್ಕೆ ಪುರಾವೆಗಳಿದೆ ಅಂತ ಹೇಳ್ತಾರೆ. ವಾಪಸ್ ಅವರು ಭೀತಿಸ್ತವ ಬರೆದ್ರು, ಬಟ್ ವಾಪಸ್ ಶ್ರೀರಂಗಕ್ಕೆ ಹೋದ್ರ ಅನ್ನೋಕ್ಕೆ ಎಲ್ಲೂ ಪುರಾವೆಗಳಿಲ್ಲ. ಬಟ್ ಕೆಲವು ಇನ್ನ ರಿಸರ್ಚ್ ಮಾಡ್ತಾ ಇದಾರಂತೆ ಅದ್ರ ಬಗ್ಗೆ. ವೇದಾಂತ ದೇಶಿಕರು ಇಲ್ಲೇ ಕಾಲವಾದ್ರ ಅಂತ, ಇಷ್ಟು ವರ್ಷ ಇಲ್ಲಿದ್ರಲ್ಲ, ಅದಕ್ಕೆ ಹೇಳಿದ್ ನಾನು. ಅವಾಗ ಯಾರ್ಯಾರು ಅವ್ರನ್ನ ನೇರವಾಗಿ ನೋಡಕ್ಕಾಯ್ತೋ, ಯಾರವ್ರ ಹತ್ರ ಎಲ್ಲ ಉಪದೇಶ ಕೇಳಿಸ್ಕೊಳಕಾಯ್ತೋ, ಎಂತ ಭಾಗ್ಯವಂತರ ಅವರೆಲ್ಲ. ನೋಡೋಣ ನಾಳೆ. ಥ್ಯಾಂಕ್ ಯು. ನಮಸ್ತೆ ಮೇಡಮ್.